तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀ ಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಶ್ರೀ ಚಿಕ್ಕಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜ್ಞಾನ ಯಜ್ಞ ಶಾಲೆಗೆ ಸ್ವಾಗತ. ಧ್ವನಿ ಗುರುದೇವರಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಮೊದಲನೆಯ ಸ್ಕಂದ 9ನೇ ಅಧ್ಯಾಯ ಭೀಷ್ಮ ಸ್ತುತಿ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಯುದ್ಧ ಭೂಮಿಯಲ್ಲಿ ಕೇಳ್ಕೊತಾನೆ. ಅರ್ಜುನ ಕೇಳ್ಕೊತಾ ಇರುವಂತಹದನ್ನ ಭೀಷ್ಮ ತನ್ನ ಅಂತಿಮ ಕ್ಷಣಗಳಲ್ಲಿ ಶರಶೈಲಿಯಲ್ಲಿ ಮಲಗಿರುವಾಗ ಅವನ ನೆನಪಿಗೆ ಬಂದಿರುವಂತಹ ವಿಚಾರ ಇದು. ಅಂಡ್ ದ ಎಂಟೈರ್ ಭೀಷ್ಮ ಸ್ತುತಿ ತನ್ನ ಅಂತಿಮ ಕ್ಷಣಗಳನ್ನು ನಿರೀಕ್ಷಣೆ ಮಾಡ್ತಾ ಬಾಣಗಳ ಮಂಚದ ಮೇಲೆ ಮಲಗಿರ್ತಾನೆ. ಇಲ್ಲಿ ಬರುವಂತಹ ಎಲ್ಲಾ ದೃಷ್ಟಾಂತಗಳು ಕೂಡ ಅವನ ನೆನಪಿನ ಬುದ್ಧಿಯಿಂದ ಒಂದೊಂದಾಗಿ ಈಚೆ ಬರ್ತಾ ಇದೆ. ಆ ಎಲ್ಲಾ ನೆನಪುಗಳನ್ನ ಬಹಳ ಸುಂದರವಾಗಿ ಪರಮಾತ್ಮನನ್ನ ಸ್ತುತಿ ಮಾಡಬೇಕು ಅಂತ ಹೇಳಿ ಆ ನೆನಪಿನ ಬುದ್ಧಿಯನ್ನ ಬಿಚ್ಚಿ ಇಡ್ತಾ ಇರುವಂತಹದ್ದು. ಆದ್ರಿಂದ ಇಲ್ಲಿ ಯುದ್ಧ ಭೂಮಿಗೆ ಬಂದಿರುವಂತಹ ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಕೇಳ್ಕೊತಾನೆ. ಅದನ್ನ ಇಲ್ಲಿ ಭೀಷ್ಮದೇವ ನೆನಪು ಮಾಡ್ಕೋತಾ ಇದ್ದಾನೆ. ಅರ್ಜುನ ಕೇಳ್ತಾನೆ, ನಿಶಮ್ಯ ಮಧ್ಯೆ ನಿಜಪಯೋರ್ ಬಲಯೋ ರಥಂ ನಿವೇಶ್ಯ. ಬಹಳ ಉತ್ಸಾಹದಿಂದ ಅರ್ಜುನ ಯುದ್ಧ ಭೂಮಿಗೆ ಬಂದಿದ್ದಾನೆ. ಅನೇಕ ವರ್ಷಗಳ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾನೆ. ಇಂತಹ ಒಂದು ಮಹಾಯುದ್ಧ ನಡೆಯುತ್ತೆ, ಆ ಯುದ್ಧದಲ್ಲಿ ಏನೆಲ್ಲವನ್ನ ನಾನು ಮಾಡಬೇಕು ಅವೆಲ್ಲವನ್ನ ಸಿದ್ಧತೆಯನ್ನ ಮಾಡಿ ಮುಗಿಸ್ಕೊಂಡಿದ್ದಾನೆ. ಕೇವಲ ಯುದ್ಧ ಪ್ರಾರಂಭವಾಗಬೇಕು ಅನ್ನುವಂತಹ ಕ್ಷಣಗಳನ್ನ ಕಾಯ್ತಾ ಇರುವಂತಹ ಅರ್ಜುನ ಯುದ್ಧ ಭೂಮಿಗೆ ಅದೇ ಉತ್ಸಾಹದಲ್ಲಿ ಬಂದಿದ್ದಾನೆ. ತನ್ನ ರಥದ ಸಾರಥಿ ಸಾಕ್ಷಾತ್ ಪರಮಾತ್ಮ ಶ್ರೀಕೃಷ್ಣ ಯುದ್ಧ ಭೂಮಿಗೆ ಬಂದಾಗ ಅರ್ಜುನ ಮನಸ್ಸಿನಲ್ಲಿ ಒಂದು ಆಸೆ ಉಂಟಾಯಿತು, ಒಂದು ಬಯಕೆ ಉಂಟಾಯಿತು. He develops a desire. ಅರ್ಜುನ ನಿಜವಾಗಲೂ ಅವನ ಮನಸ್ಸಿನಲ್ಲಿ ಇಂತಹ ಒಂದು ಆಸೆ ತಾನಾಗಿಯೇ ಹುಟ್ಟಿ ಬಂತ. ಬಿಕಾಸ್ ಇಟ್ ಈಸ್ ದಿ ಡಿಸೈರ್ ಆಫ್ ದಿ ಲಾರ್ಡ್ ಶ್ರೀಕೃಷ್ಣ. ಸಾಮಾನ್ಯವಾಗಿ ಪರಮಾತ್ಮ ಅಂತ ಹೇಳಿದಾಗ ಪರಮಾತ್ಮನಿಗೆ ಏಕೆ ಈ ಆಸೆ ಬಯಕೆಗಳು ಇರುತ್ತೆ ಅಂತ ನಾವು ಒಂದು ಪ್ರಶ್ನೆ ಬರುತ್ತೆ.
ಸಾಮಾನ್ಯ ಮನುಷ್ಯರಾದ ನಮ್ಮಲ್ಲಿ ಆಸಕ್ತಿ ಹುಟ್ಟುವಂತಹದ್ದು, ನಮಗೆ ಕೆಲವು ಬೇಕು ಕೆಲವು ಬೇಡ ಅನ್ನುವಂತಹ ಬೇಕು ಬೇಡಗಳ ಮಧ್ಯೆ ನಾವು ಬದುಕನ್ನ ಕಟ್ಟಿಕೊತೀವಿ, ಅದು ಸಹಜ. ಆದರೆ ಪರಮಾತ್ಮ ಅಂತ ಹೇಳಿದಾಗ ಇವೆಲ್ಲವನ್ನ ದಾಟಿರುವಂತಹವನು, ಎಲ್ಲವನ್ನ ದಾಟಿರುವಂತಹ ಭಗವಂತನಲ್ಲಿ ಒಂದು ಆಸೆ ಹೇಗೆ ಹುಟ್ಟಿತು? ಕೃಷ್ಣನ ಮನಸ್ಸಿನಲ್ಲಿ ಮೂಡಿ ಬಂದಂತಹ ಒಂದು ಬಯಕೆ ಅಂತ ಹೇಳಿದ್ರು ಕೂಡ ಮೂಲವಾಗಿ ಇದು ಅರ್ಜುನನ ಬಯಕೆಯಲ್ಲ, ಕೃಷ್ಣನ ಬಯಕೆ. ಹೀಗೆ ಹೇಳಿದಾಗ ಕೃಷ್ಣನಿಗೆ ಹೇಗೆ ಆಸೆ ಉಂಟಾಗತ್ತೆ? ಅನೇಕ ಸಂದರ್ಭಗಳಲ್ಲಿ ನಾವು ಹೇಳ್ತೀವಿ ಇದು ದೈವಿಚ್ಛೆ ಅಂತ ಹೇಳ್ತೀವಿ. ನನಗೆ ಗೊತ್ತಿಲ್ಲಪ್ಪ ಯಾಕೆ ಹಿಂಗಾಯ್ತು, ಇದು ದೈವಿಚ್ಛೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಆಸೆ ಬಯಕೆಗಳೆಲ್ಲ ನಮ್ಮ ಸುತ್ತಮುತ್ತ ಇರುತ್ತೆ. ನನಗೆ ಇಂತಹದ್ದು ಬೇಕು ಅನ್ನೋದು ಆಸೆ, ನನಗೆ ಇಂತಹದ್ದು ಬೇಡ ಅನ್ನೋದು ಆಸೆ. ಸೊ ಬೇಕು ಬೇಡ ಅವೆಲ್ಲವೂ ನಮಗೆ ಬಯಕೆಯಾಗಿ ಉಂಟಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ಯಾವುದನ್ನ ನಾವು ಬೇಕು ಅಂತ ತೀರ್ಮಾನ ತಗೋತೀವಿ, ಅದೇ ರೀತಿಯಲ್ಲಿ ಯಾವುಗಳನ್ನ ನಾವು ಬೇಡ ಅಂತ ತೀರ್ಮಾನ ತಗೋತೀವಿ. ಬೇಕು ಬೇಡಗಳು ಆಸೆ ಅಂತ ಆದ್ಮೇಲೆ ಆ ಆಸೆ ಎನ್ನುವಂತಹದ್ದು ಮುಂದೆ ಬಹಳ ದೊಡ್ಡ ದುಃಖಕ್ಕೆ ಕಾರಣವಾಗುತ್ತೆ. ನಾವು ಯಾವುದನ್ನ ಬೇಡ ಅಂತ ಹೇಳಿ ಆಸೆ ಪಟ್ಟಿರ್ತೀವಿ, ಆ ಬೇಡ ಅನ್ನುವಂತಹದ್ದು ನಿಜವಾದಾಗ ಅದು ಸಿಗಲಿಲ್ವಲ್ಲ ಅಂತ ಕೂಡ ನಾವು ದುಃಖ ಪಡ್ತೀವಿ. ಯಾಕೆ ನಾನು ಬೇಡ ಅಂತ ಅಂದ್ಬಿಟ್ಟೆ ಅಂತ. ಮತ್ತೆ ಕೆಲವು ಸಂದರ್ಭಗಳಲ್ಲಿ ಕೆಲವುಗಳನ್ನ ನನಗೆ ಬೇಕು ಅಂತ ಹೇಳಿ ಆಸೆ ಪಡ್ತೀನಿ. ಆ ಬೇಕು ಅನ್ನುವಂತಹದ್ದು ಸಿಕ್ಕಿದಾಗ ನನ್ನಷ್ಟು ಪುಣ್ಯಶಾಲಿ ಯಾರೂ ಇಲ್ಲ ಅಂತ ಹೇಳ್ತೀವಿ. ಮುಂದೆ ಯಾವುದು ನಮಗೆ ಸಿಕ್ಕಿತು ಅದು ಬಹಳ ದೊಡ್ಡ ದುಃಖವಾಗಿ ಪರಿಣಾಮವನ್ನು ಹೊಂದುತ್ತೆ, ಬದಲಾಗುತ್ತದೆ. ಇಂತಹ ಅನೇಕ ಘಟನೆಗಳು ಈಗಾಗಲೇ ನಮ್ಮ ಜೀವನದಲ್ಲಿ ನಡೆದು ಹೋಗಿರುತ್ತೆ. ಸೊ ಹೀಗೆ ಸಾಮಾನ್ಯ ಮನುಷ್ಯರಿಗೆ ಈ ಆಸೆ ಬಯಕೆಗಳು ಬರುವಂತಹದ್ದು ಸಹಜ. ಬಟ್ ಅರ್ಜುನನ ಮನಸ್ಸಿನಲ್ಲಿ ಬಂದಂತಹ ಈ ಆಸೆ ಬಯಕೆಗಳು ಇಟ್ ಈಸ್ ನಾಟ್ ಅರ್ಜುನಾಸ್ ಡಿಸೈರ್, ಇಟ್ ಈಸ್ ದಿ ಡಿಸೈರ್ ಆಫ್ ಶ್ರೀಕೃಷ್ಣ ಅಂತಂದಾಗ ಪರಮಾತ್ಮನಿಗೆ ಯಾಕೆ ಆಸೆ? ಈ ಪ್ರಶ್ನೆ ಬರುತ್ತೆ. ನಾವು ಆಸೆ ಪಡುವಂತಹದ್ದು ನಮ್ಮ ಸ್ವಾರ್ಥಕ್ಕೆ. ಭಗವಂತನ ಆಸೆ ಅಂತಂದ್ರೆ ಲೋಕೋದ್ಧಾರ, ಅದಕ್ಕೆ ದೈವಿ ಇಚ್ಛೆ ಅಂತ ಹೇಳ್ತೀವಿ. ಸೊ ಭಗವಂತನಲ್ಲಿ ಆಸೆ ಹುಟ್ಟಿತು ಅಂತಂದಾಗ ಇಟ್ ಈಸ್ ಫಾರ್ ದಿ ವೆಲ್ಫೇರ್ ಆಫ್ ದಿ ಎಂಟೈರ್ ಯೂನಿವರ್ಸ್. ಸೊ ಅರ್ಜುನನಲ್ಲಿ ಇಂತಹ ಒಂದು ಆಸೆ ಹುಟ್ಲಿ ಎನ್ನುವಂತಹದ್ದು ಪರಮಾತ್ಮ ಶ್ರೀಕೃಷ್ಣನ ಸಂಕಲ್ಪ ಆಗಿರುತ್ತೆ. ಸೊ ಇಟ್ ಈಸ್ ದಿ ಡಿಸೈರ್ ಆಫ್ ದಿ ಶ್ರೀಕೃಷ್ಣ. ಬಟ್ ಆ ಡಿಸೈರ್ ನ ಏನ್ ಮಾಡ್ತಾನೆ ಪರಮಾತ್ಮ? ಹಿ ಪಾಸ್ಡ್ ಇಟ್ ಆನ್ ಟು ದಿ ಅರ್ಜುನ. ಆ ಬಯಕೆಯಿಂದ ತಾನು ಇಟ್ಕೊಳ್ಳಿಲ್ಲ, ಆ ಬಯಕೆಯಿಂದ ಅರ್ಜುನನ ಕಡೆಗೆ ಹರಿಯ ಬಿಡ್ತಾನೆ. ಯಾವಾಗ ಈ ಒಂದು ಆಲೋಚನೆ ಅನ್ನುವ ಅವನ ಮನೋಆಲಯದಲ್ಲಿ ಈ ಆಸೆ ಎನ್ನುವಂತಹದ್ದು ಹುಟ್ಟುಕೊಡುತ್ತೆ, ಆಗ ಆ ಬಯಕೆಯ ಸುಳಿಗೆ ಸಿಕ್ಕಂತಹ ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ ಒಂದು ಮಾತು ಕೇಳ್ತಾನೆ. ದಟ್ ಈಸ್ ವಾಟ್ ಮೆನ್ಷನ್ಡ್ ಹಿಯರ್. ಭೀಷ್ಮ ಹೇಳ್ತಾನೆ ದಟ್ ಈಸ್ ಸಖೀ ವಚಃ. ಸಖೀ ವಚಃ, ವಚಃ ಅಂತಂದ್ರೆ ಮಾತು, ಸಖಿ ಅಂತಂದ್ರೆ ಸ್ನೇಹಿತ. ಅರ್ಜುನನ ಸ್ನೇಹಿತ ಪರಮಾತ್ಮ ಶ್ರೀಕೃಷ್ಣ ಒಂದು ಮಾತನ್ನ ಆಡ್ತಾನೆ. ಹೀಗೆ ಭಗವಂತನಲ್ಲಿ ಹುಟ್ಟಿದಂತಹ ಒಂದು ಸಂಕಲ್ಪ ಅರ್ಜುನನ ಮೂಲಕ ಬಯಕೆ ಅಂತ ಅನ್ನಿಸ್ಕೊಂಡು ಅರ್ಜುನ ಪರಮಾತ್ಮನನ್ನ ಕೇಳಿಕೊಳ್ಳುವಂತಹದ್ದು ಕೂಡ ಇಟ್ ಈಸ್ ಅಗೇನ್ ಎ ಲೀಲೆ ಆಫ್ ಭಗವಂತ. ಇಟ್ ಈಸ್ ನಥಿಂಗ್ ಬಟ್ ಎ ಲೀಲೆ. ಸೊ ಇದು ಕೃಷ್ಣನ ಸಂಕಲ್ಪ, ಪರಮಾತ್ಮ ಸಂಕಲ್ಪ ಮಾಡಿದಾನೆ ಅಂತಂದ ಮೇಲೆ ಅದು ನಡೀಲೇಬೇಕು. ಸೊ ಹೀಗೆ ಪರಮಾತ್ಮನ ಸಂಕಲ್ಪಕ್ಕೆ ಈ ಅರ್ಜುನನ ಆಸೆ ಎನ್ನುವಂತಹದ್ದು ಅವನ ಮನಸ್ಸಿನಲ್ಲಿ ಬಂದು ಅವನು ಪರಮಾತ್ಮನನ್ನು ಕೇಳಿಕೊಳ್ತಾನೆ. ಹೇ ಭಗವಂತ, ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ ಯಾವದೇತಾನ್ ನಿರೀಕ್ಷೇಹಂ ಯೋಧೋ ಕಾಮಾನವ ಸ್ಥಿತಾನ್. ಇಲೈ ಅಚ್ಯುತ, ಅರ್ಜುನ ಪರಮಾತ್ಮ ಶ್ರೀಕೃಷ್ಣನನ್ನ
ಅಚ್ಯುತ ಅಂತ ಬಹಳ ಸಂದರ್ಭಕ್ಕೆ ಅನುಗುಣವಾಗಿ ಅವನ ಮತ್ತೊಂದು ಹೆಸರು ಅಚ್ಯುತ ಅನ್ನೋದನ್ನ ಇಲ್ಲಿ ಉಪಯೋಗಿಸ್ತಾನೆ. ಅವನು ಹೇಳ್ತಾನೆ, ಹೇ ಕೃಷ್ಣ, ಯುದ್ಧ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ನನ್ನ ರಥದಲ್ಲಿ ನೀನು ಪರಮಾತ್ಮನೇ ಆಗಿದೆಯಾ, ಬಟ್ ಯು ಆರ್ ಎ ಸಾರಥಿ. ನೀನು ಈ ನನ್ನ ರಥದ ಸಾರಥಿ. ನೀನು ನನ್ನ ರಥದ ಸಾರಥಿ ನೀನಾಗಿರೋದ್ರಿಂದ ನೀನು ನನ್ನ ಮಾತುಗಳನ್ನು ಕೇಳಬೇಕಾಗುತ್ತೆ. ನಾನು ನಿನಗೆ ಇಲ್ಲಿ ಆದೇಶಿಸ್ತಾ ಇಲ್ಲ ಪರಮಾತ್ಮ, ನಾನು ನಿನಗೆ ಆರ್ಡರ್ ಮಾಡ್ತಾ ಇಲ್ಲ, ಕೇವಲ ಒಂದು ಸಣ್ಣ ವಿನಂತಿ. ಆ ವಿನಂತಿ ಏನು ಅಂತಂದ್ರೆ, ಯುದ್ಧ ಭೂಮಿಗೆ ಬಂದಾಯಿತು, ಯುದ್ಧದ ಸಿದ್ಧತೆ ಆಗಿದೆ, ಯುದ್ಧಕ್ಕೆ ಸಿಗ್ನಲ್ ಸಿಕ್ಕಾಗಿದೆ. ಎರಡೂ ಸೈನ್ಯಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೀಷ್ಮ ಪಿತಾಮಹ ತನ್ನ ಶಂಖವನ್ನ ಊದಿ ಯುದ್ಧಕ್ಕೆ ಅನುಮೋದನೆಯನ್ನು ಕೊಡ್ತಾನೆ. ಭೀಷ್ಮದೇವ ಶಂಖವನ್ನ ಊದಿದ ನಂತರ ಕೌರವರ ಸೇನೆಯಲ್ಲಿ ಅನೇಕ ನಾಯಕರುಗಳು ತಮ್ಮ ಶಂಖವನ್ನ, ಜಾಗಟೆಯನ್ನ, ನಗಾರಿಯನ್ನ ಇವೆಲ್ಲವನ್ನ ಬಾರಿಸಿ ಯುದ್ಧಕ್ಕೆ ಅನುಮೋದನೆಯನ್ನು ಕೊಡ್ತಾರೆ. ಆ ನಂತರದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಕೂಡ ಶಂಖನಾದ ಮಾಡ್ತಾನೆ. ಆ ನಂತರದಲ್ಲಿ ಪಾಂಡವರು ಮಾಡ್ತಾರೆ. ಶ್ರೀಕೃಷ್ಣ ಮತ್ತು ಪಾಂಡವರ ಶಂಖನಾದದ ನಂತರ ಕೌರವರ ಸೇನೆಯಲ್ಲಿ ಅವರ ಎದೆಯಲ್ಲಿ ನಡುಕ ಉಂಟಾಯಿತು. ಭೀಷ್ಮ ಮತ್ತು ಕೌರವರು ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳಿ ಆ ಒಂದು ಶಂಖನಾದವನ್ನು ಮಾಡಿದಾಗ ಅದು ಯಾವ ಪ್ರಭಾವವನ್ನು ಬೀರಲಿಲ್ಲ ಪಾಂಡವರ ಮೇಲೆ. ಬಟ್ ದ ಮೊಮೆಂಟ್ ಶ್ರೀಕೃಷ್ಣ ಅಂಡ್ ಪಾಂಡವರು ಶಂಖನಾದ ಮಾಡಿದ ತಕ್ಷಣ ಅದರ ಪ್ರಭಾವಕ್ಕೆ ಒಳಗಾಗಿ ಇಡೀ ಕೌರವರ ಸೇನೆಯಲ್ಲಿದ್ದ ಎಲ್ಲ ನಾಯಕರು, ಸೈನಿಕರುಗಳ ಎದೆಯಲ್ಲಿ ನಡುಕ ಉಂಟಾಗುತ್ತೆ. ಅವರೆಲ್ಲ ಹೆದರ್ತಾರೆ. ಅವರೆಲ್ಲ ಹೆದರಿರುವುದು ಎಲ್ರಿಗೂ ಅರ್ಥ ಆಗತ್ತೆ. ಆದರೆ ಅರ್ಜುನ ಅದನ್ನು ಯಾವ ತರ ಅರ್ಥ ಮಾಡಿಕೊಂಡ, ದಟ್ ಈಸ್ ಇಂಪಾರ್ಟೆಂಟ್. ಅರ್ಜುನನಿಗೆ ಗೊತ್ತಾಗುತ್ತೆ ಯುದ್ಧ ಸನ್ನಿಹಿತವಾಗಿದೆ, ಯುದ್ಧದ ಇನ್ನೇನು ಯಾವುದೇ ಕ್ಷಣದಲ್ಲಿ ಪ್ರಾರಂಭವಾಗುತ್ತೆ. ಆಗ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಪರಮಾತ್ಮ ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು. ಈ ರಥವನ್ನ ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸುತ್ತಾ ನಾನು ನಿನಗೆ ಆದೇಶವನ್ನು ಮಾಡ್ತಾ ಇಲ್ಲ, ವಿನಂತಿ ಮಾಡ್ಕೋತಾ ಇದ್ದೀನಿ. ಒಂದು ವೇಳೆ ಇದು ನನ್ನ ಆದೇಶವೇ ಆಗಿದ್ರೂ ಕೂಡ ನೀನು ಯೋಚನೆ ಮಾಡಬೇಡಪ್ಪ. ಇದು ನಿನಗೆ ಚ್ಯುತಿ ತರುವಂತಹ ವಿಚಾರ ಅಲ್ಲ. ನನ್ನ ಕೋರಿಕೆ, ನನ್ನ ಆದೇಶ ಸೇನೆಯ ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ತಗೊಂಡು ಹೋಗಿ ನಿಲ್ಲಿಸು ಅಂತ ಕೇಳ್ಕೊತಾ ಇರುವಂತಹದ್ದು ನಿನ್ನ ಚ್ಯುತಿಗೆ ಧಕ್ಕೆ ಉಂಟು ಮಾಡೋದಿಲ್ಲ. ನಿನ್ನ ಚ್ಯುತಿಗೆ ಧಕ್ಕೆ ಉಂಟಾಗುವುದೇ ಇಲ್ಲ ಅನ್ನುವ ಕಾರಣದಿಂದ ನಾನು ನಿನ್ನನ್ನು ಅಚ್ಯುತ ಅಂತ ಕರೆದಿದ್ದೀನಿ. ಸೊ ನಾನು ಕೇಳ್ಕೊಂಡಿರೋದು ಕರೆಕ್ಟ್ ಆಗಿದೆಪ್ಪ, ಡೋಂಟ್ ವರಿ, ಟೇಕ್ ದಿಸ್ ಚಾರಿಯಟ್ ಇನ್ ಬಿಟ್ವೀನ್ ದೀಸ್ ಟು ಸೈನ್ಯ ಅಂತ ಹೇಳ್ತಾನೆ. ಪರಮಾತ್ಮ ಶ್ರೀಕೃಷ್ಣ ಎರಡೂ ಸೈನ್ಯಗಳ ಮಧ್ಯೆ ರಥವನ್ನು ತಂದು ನಿಲ್ಲಿಸ್ತಾನೆ. ಹೀಗೆ ಪರಮಾತ್ಮನನ್ನ ಅವನು ವಿನಂತಿ ಮಾಡಿಕೊಂಡಾಗ ಅಲ್ಲಿ ಪರಮಾತ್ಮನನ್ನ ಅಚ್ಯುತ ಅಂತ ಕರೆದಿದ್ದಾನೆ. ನಾನು ಈ ರೀತಿ ಕೇಳ್ಕೊತಾ ಇರುವಂತಹದ್ದು ಚ್ಯುತಿ ಬಾರದಿರುವಂತಹ ಪರಮಾತ್ಮ, ದಟ್ ಈಸ್ ಯು, ಸೊ ಯು ಆರ್ ಅಚ್ಯುತ. ಸೊ ಪರಮಾತ್ಮ ಶ್ರೀಕೃಷ್ಣ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ರಥವನ್ನ ಎರಡೂ ಸೈನ್ಯಗಳ ಮಧ್ಯದಲ್ಲಿ ತಂದು ನಿಲ್ಲಿಸ್ತಾನೆ. ಅರ್ಜುನ ಹೇಳ್ತಾನೆ, ನನ್ನ ಎದುರಿಗೆ ನಿಂತು ಯುದ್ಧ ಮಾಡ್ತಾ ಇರುವಂತಹ ಆ ಯುದ್ಧ ಕುಶಲಿಗಳು ಯಾರು ಅನ್ನುವಂತಹದ್ದು ನನಗೆ ಗೊತ್ತಾಗಬೇಕು. ಇಲ್ಲಿವರೆಗೆ ಇದೇ ಪಾಂಡವರು ಮತ್ತು ಕೌರವರ ಮಧ್ಯದಲ್ಲಿ ಅನೇಕ ಯುದ್ಧಗಳು ನಡೆದು ಹೋಗಿದೆ. ಆ ಎಲ್ಲಾ ಯುದ್ಧಗಳಲ್ಲಿ ನಮ್ಮ ವಿರುದ್ಧ ಹೋರಾಡಿದ ಅನೇಕ ನಾಯಕರುಗಳ ಬಲವನ್ನು ನಾನು ಅರಿತವನಾಗಿದ್ದೀನಿ. ಬಟ್ ಇವತ್ತಿನ ಸಂದರ್ಭ ಬೇರೆ, ಇದು ಮಹಾಯುದ್ಧ.
ಈ ಯುದ್ಧದಲ್ಲಿ ಬೇರೆ ಇನ್ಯಾರಾದರೂ ಬಂದಿದಾರಾ, ಅದು ನನಗೆ ಗೊತ್ತಾಗಬೇಕು. ಸೊ ನನ್ನ ಎದುರಿಗೆ ನಿಂತು ಯುದ್ಧ ಮಾಡ್ತಾ ಇರುವಂತಹ ಆ ಬೇರೆ ಬೇರೆಯವರು ಯಾರೇ ಆಗಿರಲಿ, ಅವರ ಬಲ ಹೇಗಿದೆ ಎನ್ನುವಂತಹದ್ದು ನನಗೆ ಗೊತ್ತಾದರೆ ಯಾವ ತಂತ್ರವನ್ನ ಈ ಯುದ್ಧದಲ್ಲಿ ನಾನು ಹೆಣೆಯಬಹುದು ಅನ್ನೋದು ನನಗೆ ಗೊತ್ತಾಗುತ್ತೆ. ಸೊ ಈ ಕಾರಣದಿಂದ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ನನ್ನ ರಥವನ್ನ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಕೇಳ್ತಾನೆ. ಆಕ್ಚುಲ್ ಆಗಿ ತನ್ನ ಎದುರಿಗೆ ನಿಂತು ಯುದ್ಧ ಮಾಡುವಂತಹವ್ರು ಯಾರು ಅನ್ನೋದು ಮೊದಲೇ ಅರ್ಜುನನಿಗೆ ಗೊತ್ತಾಗಿದೆ. ಪಾಂಡವರ ವಿರುದ್ಧ ಹೋರಾಡ್ತಾ ಇರುವಂತಹ ಕೌರವರ ಸೇನೆಯನ್ನು ಸೇರ್ಕೊಂಡಿರುವಂತಹ ಅನೇಕ ನಾಯಕರುಗಳು ಯಾರ್ಯಾರು ಅನ್ನುವಂತಹದ್ದು ಅರ್ಜುನನಿಗೆ ಈಗಾಗಲೇ ತಿಳಿದಿದೆ. ವಿಚಾರ ಗೊತ್ತಿದ್ರೂ ಕೂಡ ನಾನು ಅವ್ರನ್ನ ನೋಡಬೇಕು, ಆದ್ರಿಂದ ರಥವನ್ನ ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸು ಅಂತ ಕೇಳ್ಕೊತಾ ಇರುವಂತಹದ್ದು ಈಸ್ ನಥಿಂಗ್ ಬಟ್ ಎ ಲೀಲೆ ಆಫ್ ಭಗವಂತ. ಅರ್ಜುನನಿಗೆ ಗೊತ್ತಿರುವಂತಹ ವಿಚಾರವನ್ನ ಮತ್ತೆ ಅರ್ಜುನನೇ ನಾನು ಮತ್ತೊಮ್ಮೆ ನೋಡಬೇಕು ಅನ್ನುವಂತಹದ್ದು. ನಾವು ಹೇಳ್ತೀವಲ್ಲ, ಯಾಕೆ ಹಿಂಗೆ ಆಡ್ತಾ ಇದೆಯಪ್ಪ, ಇದೇನು ಹುಚ್ಚೋ ಬೆಕ್ಕೋ ಶಿವಲೀಲೇನೋ ಅಂತ ಕೇಳ್ತೀವಿ. ಆ ರೀತಿ ಗೊತ್ತಿರುವಂತಹ ವಿಚಾರವನ್ನ ಮತ್ತೆ ಅರ್ಜುನ ನಾನು ತಿಳ್ಕೋಬೇಕು ಅಂತ ಹೇಳ್ತಾ ಇರುವಂತಹದ್ದು ಹಾಸ್ಯಾಸ್ಪದ. ಇಂತಹದ್ದು ಯಾಕೆ ಇಲ್ಲಿ ಈ ರೀತಿ ನಡೀತು ಅಂತಂದ್ರೆ, ಅಗೇನ್ ಇಟ್ ಈಸ್ ದ ಲೀಲೆ ಆಫ್ ಶ್ರೀಕೃಷ್ಣ. ಸೊ ರಥವನ್ನ ತಂದು ಪರಮಾತ್ಮ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥ ನಿಂತ ನಂತರ ತನ್ನ ಎದುರಿಗೆ ನಿಂತಿರುವವರನ್ನ ನೋಡಿ ಅರ್ಜುನ ಹೇಳ್ತಾನೆ, ಎದುರುಗಡೆ ನಿಂತಿರೋರು ಎಲ್ಲರನ್ನು ದೃಷ್ಟಿಸ್ತಾನೆ. ಅವರೆಲ್ಲರನ್ನ ನೋಡಿದಾಗ ಅರ್ಜುನ ಹೇಳ್ತಾನೆ, ಹಿ ಈಸ್ ಮೈ ಗುರು, ಇವನು ನನ್ನ ಆಚಾರ್ಯ. ಇಲ್ಲಿ ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯ ಇದ್ದಾರೆ, ಭೀಷ್ಮ ಪಿತಾಮಹ ಇದ್ದಾನೆ, ನನ್ನ ಅಣ್ಣ ತಮ್ಮಂದಿರು ಅವರೆಲ್ಲ ಈ ಕ್ಷಣದಲ್ಲಿ ನನ್ನ ಎದುರಿಗೆ ನಿಂತು ಯುದ್ಧ ಮಾಡ್ತಾ ಇದ್ದಾರೆ. ಬಟ್ ದೇ ಆರ್ ಮೈ ಬ್ರದರ್ಸ್. ದುರ್ಯೋಧನ, ದುಶ್ಯಾಸನ ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರುಗಳು. ಸಂಬಂಧ ಅಂತ ಹೇಳಿದ್ರೆ ನನ್ನ ದೊಡ್ಡಪ್ಪ, ನನ್ನ ಚಿಕ್ಕಪ್ಪ, ನನ್ನ ಅನೇಕ ಸ್ನೇಹಿತರುಗಳು. ನನ್ನ ಸ್ನೇಹಿತರೇ ಇವತ್ತು ನನ್ನ ಎದುರಿಗೆ ನಿಂತಿದ್ದಾರೆ ಯುದ್ಧ ಮಾಡಬೇಕು ಅಂತ. ನನಗೆ ಅತ್ಯಂತ ಪ್ರಿಯವಾಗಿ ಕಾಣ್ತಾ ಇದ್ದಾರೆ ಇವರೆಲ್ಲ. ಇಂತಹವರ ಜೊತೆ ನಾನು ಯುದ್ಧ ಮಾಡಿ ಇವ್ರನ್ನೆಲ್ಲ ಕೊಂದು ನಾನು ಈ ರಾಜ್ಯವನ್ನು, ನಾನು ಅಧಿಕಾರವನ್ನು ನಾನು ಹಿಡಿಬೇಕಾ? ನನಗೆ ಯುದ್ಧ ಬೇಕಾ? ಯುದ್ಧದಲ್ಲಿ ನನಗೆ ಗೆಲುವು ಬೇಕಾ? ನನಗೆ ಸಿಂಹಾಸನ ಬೇಕಾ? ನಾನು ಬದುಕಬೇಕು ಅಂತಂದ್ರೆ ನನ್ನ ಹೊಟ್ಟೆ ಪಾಡಿಗೆ ನಾನು ಯುದ್ಧ ಮಾಡಿ ಗೆದ್ದು ಅಧಿಕಾರವನ್ನು ಹಿಡಿಯಲೇಬೇಕಾ? ಭಿಕ್ಷೆ ಬೇಡಿ ನಾನು ಜೀವನವನ್ನು ಮಾಡ್ತೀನಿ, ಬದುಕ್ತೀನಿ. ನಾನು ಒಂದು ತುತ್ತು ಅನ್ನ ಬೇಕು ಅಂತ ಹೋಗಿ ನಾನು ಭಿಕ್ಷೆ ಬೇಡದ್ರೆ ಯಾರೋ ಕೊಡ್ತಾರೆ, ನಾನು ಬದುಕಬಹುದು. ನನಗೆ ಯುದ್ಧ ಬೇಡ. ನಾ ಇಲ್ಲಿ ಯಾರ ಜೊತೆನಲ್ಲೂ ಯುದ್ಧ ಮಾಡೋದಕ್ಕೆ ಇಷ್ಟ ಇಲ್ಲ. ನನಗೆ ವಿದ್ಯೆ ಕಲಿಸಿದಂತಹ ದ್ರೋಣಾಚಾರ್ಯ ಇದ್ದಾರೆ, ಕೃಪಾಚಾರ್ಯರಿದ್ದಾರೆ, ಭೀಷ್ಮ ಪಿತಾಮಹ ನನ್ನ ತಾತ, ನನ್ನ ಅಣ್ಣ ತಮ್ಮಂದು, ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ಸ್ನೇಹಿತರು, ಇವ್ರನ್ನೆಲ್ಲ ನಾನು ಸಾಯಿಸ್ಬೇಕಾ? ಇವ್ರನ್ನೆಲ್ಲ ನಾನು ಕೊಲ್ಲಬೇಕಾ? ಇವ್ರನ್ನೆಲ್ಲ ಕೊಂದು ನಾನು ಈ ಒಂದು ಅಧಿಕಾರವನ್ನು ನಾನು ಹಿಡಿಬೇಕಾ? ಐ ವಿಲ್ ನಾಟ್ ಫೈಟ್. ನಾನು ಯುದ್ಧವನ್ನು ಮಾಡಲಾರೆ. ಅರ್ಜುನನ ಮನಸ್ಸಿನಲ್ಲಿ ಈ ಒಂದು ಆಲೋಚನೆ ಬರುತ್ತೆ. ಯಾವಾಗ ಅಂತಂದ್ರೆ, ಎರಡೂ ಸೈನ್ಯಗಳ ಮಧ್ಯೆ ಪರಮಾತ್ಮ ಶ್ರೀಕೃಷ್ಣ ರಥವನ್ನು ತಂದು ನಿಲ್ಲಿಸಿದಾಗ ಅರ್ಜುನ ತನ್ನ ಎದುರಿಗೆ ನಿಂತು ಹೋರಾಡುವವರು ಯಾರು ಅಂತ ಹೇಳಿ ಇಡೀ ಒಂದು ಎದುರಿಗೆ ನಿಂತಿರೋರು ಎಲ್ಲರನ್ನೂ ದೃಷ್ಟಿಸಿ ನೋಡ್ತಾನೆ. ಯಾವ ಕ್ಷಣದಲ್ಲಿ ಅರ್ಜುನ ಅವರೆಲ್ಲರನ್ನ ದೃಷ್ಟಿಸಿ ನೋಡ್ತಾನೆ, ಆಗ ಅವನ ಮನಸ್ಸಿನಲ್ಲಿ ಈ ಒಂದು ಮೋಹ, ವ್ಯಾಮೋಹ ಅನ್ನುವಂತಹದ್ದು ಅವನಲ್ಲಿ ಉಂಟಾಗುತ್ತೆ. ಬಟ್ ವಾಟ್ ಈಸ್ ಕೃಷ್ಣಾಸ್ ಸಂಕಲ್ಪ ಹಿಯರ್? ಇಟ್ ಈಸ್ ದ ಡಿಸೈರ್ ಆಫ್ ಶ್ರೀಕೃಷ್ಣ ಅಂತಂದ್ರೆ, ಯಾಕೆ ಇಂತಹ ಒಂದು ಸಂಕಲ್ಪವನ್ನು ಭಗವಂತ ಮಾಡಿದ್ದಾನೆ ಅಂತಂದ್ರೆ, ಅರ್ಜುನನಿಗೆ ಇಂತಹ ಒಂದು ವ್ಯಾಮೋಹ ಬರಬೇಕು. ಅರ್ಜುನನಿಗೆ ವ್ಯಾಮೋಹ ಬಂದಾಗ ಅವನು ನನ್ನನ್ನು ಕೇಳ್ತಾನೆ, ನಾ ಈಗ ಏನ್ ಮಾಡಬೇಕು ಅಂತ ಕೇಳ್ತಾನೆ.
ಅರ್ಜುನ ಮಾತ್ರ ಅಲ್ಲ, ಯಾರಿಗೇ ಆಗಲಿ ಡಿಪ್ರೆಷನ್, ಮನೋವ್ಯಾಧಿ ಅನ್ನುವಂತಹದ್ದಕ್ಕೆ ಯಾರೆಲ್ಲ ತುತ್ತಾಗ್ತಾರೆ ಅವರೆಲ್ಲರಿಗೂ ದಿಸ್ ಗೀತೋಪದೇಶ ಇಸ್ ಎ ದಿವ್ಯ ಔಷಧ. ಸೊ ಇದು ಇಡೀ ಲೋಕಕ್ಕೆ ಸಿಗಬೇಕು ಅಂದ್ರೆ ಕಾರಣ ಇಲ್ಲದೆ ಸುಮ್ಮನೆ ನಾನು ಗೀತೋಪದೇಶ ಮಾಡ್ತೀನಿ ಅಂತಂದ್ರೆ ಕೇಳಕ್ಕೆ ಯಾರು ರೆಡಿ ಇಲ್ಲ. ಅರ್ಜುನನ ಪರಿಸ್ಥಿತಿ ಈ ರೀತಿ ಆಯಿತು. ಆ ಸಂದರ್ಭದಲ್ಲಿ ಪರಮಾತ್ಮ ಅವನಿಗೆ ಉಪದೇಶವನ್ನು ಮಾಡ್ದ. ಸೊ ಇಟ್ ಈಸ್ ವೆರಿ ಗ್ರೇಟ್. ಜನಗಳಿಗೆ ಗೊತ್ತಾಗಬೇಕು, ಈ ಒಂದು ಲೀಲೆ ಹೊರಗಡೆ ಬರಬೇಕು ಅಂತ ಹೇಳಿ ಅರ್ಜುನನ ಮನಸ್ಸಿನಲ್ಲಿ ಈ ಒಂದು ಆಲೋಚನೆ ಬರುವಂತೆ ಮಾಡಿ ರಥವನ್ನ ತಂದು ಎರಡೂ ಸೇನೆಗಳ ಮಧ್ಯದಲ್ಲಿ ಪರಮಾತ್ಮ ಶ್ರೀಕೃಷ್ಣ ನಿಲ್ಲಿಸ್ತಾನೆ. ಅಂಡ್ ಒಂದ್ಸಗೆ ಎರಡೂ ಸೈನ್ಯದ ಮಧ್ಯದಲ್ಲಿ ರಥವನ್ನ ನಿಲ್ಲಿಸು ಅಂತ ಹೇಳ್ತಾನೆ ಅಷ್ಟೇ ಹೊತ್ತು ಎಲ್ಲಿ ನಿಲ್ಲಿಸಬೇಕು, ಹೇಗೆ ನಿಲ್ಲಿಸಬೇಕು ಅಂತ ಅರ್ಜುನ ಕೇಳೋದಿಲ್ಲ. ಬಟ್ ಕೃಷ್ಣ ಬಹಳ ಬುದ್ಧಿವಂತ. ಅವನು ಏನ್ ಮಾಡ್ತಾನೆ, ಅರ್ಜುನನ ಕಣ್ಣಿಗೆ ಭೀಷ್ಮ ಪಿತಾಮಹ ಕಾಣಿಸ್ಕೋಬೇಕು, ಆಚಾರ್ಯ ದ್ರೋಣರು ಕಾಣಿಸ್ಬೇಕು, ಗುರು ಕೃಪಾಚಾರ್ಯ ಕಾಣಿಸ್ಬೇಕು, ಅವನಿಗೆ ಪ್ರಿಯರಾಗಿರುವಂತಹ ಸ್ನೇಹಿತರೆಲ್ಲರೂ ಅವನ ಕಣ್ಣಿಗೆ ಕಾಣಿಸ್ಬೇಕು. ಅಂತಹ ಒಂದು ಸ್ಥಳವನ್ನು ಆರಿಸಿಕೊಂಡು ರಥವನ್ನು ನಿಲ್ಲಿಸ್ತಾನೆ. ಸೊ ಕೃಷ್ಣ ಹೀಗೆ ಈ ಒಂದು ಸೈನ್ಯವನ್ನು ನೋಡಿದಾಗ ಅವನಲ್ಲಿ ಉಂಟಾದಂತಹ ಬದಲಾವಣೆ ಇದು. ಸೊ ಉದ್ದೇಶಪೂರ್ವಕವಾಗಿ ಶ್ರೀಕೃಷ್ಣ ರಥವನ್ನ ದ್ರೋಣ ಮತ್ತು ಭೀಷ್ಮದೇವ ಇವರ ಎದುರುಗಡೆ ನಿಲ್ಲಿಸ್ತಾನೆ. ಯಾಕೆಂದ್ರೆ ಕೃಷ್ಣನಿಗೆ ಗೊತ್ತು, ದ್ರೋಣ ಇಸ್ ಎ ಟೀಚರ್, ಭೀಷ್ಮ ಇಸ್ ಪಿತಾಮಹ. ಇಂತಹವರ ಜೊತೆಯಲ್ಲಿ ಯುದ್ಧವನ್ನು ಮಾಡಿ ಅವರನ್ನು ಕೊಂದು ಯುದ್ಧ ಗೆಲ್ಲಬೇಕು ಅನ್ನುವಂತಹದ್ದಾದ್ರೆ ಐ ವಿಲ್ ನಾಟ್ ಫೈಟ್ ಅಂತ ಹೇಳ್ತಾನೆ ಅರ್ಜುನ. ನನಗೆ ರಾಜ್ಯ ಬೇಡ, ಪದವಿ ಬೇಡ, ಅಧಿಕಾರ ಬೇಡ, ನನಗೆ ಯಾವುದೂ ಬೇಡ. ವ್ಯಾಮೋಹಕ್ಕೆ ಒಳಗಾದ ಯಾವುದೇ ಮನುಷ್ಯ ತನ್ನ ಧರ್ಮ ಮತ್ತು ಕರ್ತವ್ಯವನ್ನ ಮರೀತಾನೆ. ದಟ್ ಈಸ್ ದಿ ವೆರಿ ವೆರಿ ಸೂಕ್ಷ್ಮ ಉಪದೇಶ ಹಿಯರ್. ಯಾವ ಮನುಷ್ಯ ಮೋಹ ಮತ್ತು ವ್ಯಾಮೋಹಕ್ಕೆ ಸಿಲುಕ್ತಾನೆ ಆಗ ಅವನ ಸ್ಮೃತಿ ಪಟಲದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿ ಮನೋದೌರ್ಬಲ್ಯಕ್ಕೆ ಒಳಗಾಗಿ ಮೂಲವಾಗಿ ತನ್ನಲ್ಲಿರುವಂತಹ ಧರ್ಮ ಮತ್ತು ಕರ್ತವ್ಯವನ್ನು ಮರೀತಾನೆ. ಅಂತಹ ಪರಿಸ್ಥಿತಿ ಅರ್ಜುನನಿಗೆ ಆಯಿತು. ಯಾವಾಗ ಧರ್ಮ ಮತ್ತು ಕರ್ತವ್ಯವನ್ನ ಮನುಷ್ಯ ಮರೀತಾನೆ, ಅವನಿಗೆ ಯಾರೇ ಆಗಿರಲಿ, ಆಗ ಆ ವ್ಯಕ್ತಿ ಖಿನ್ನತೆಗೆ ಒಳಗಾಗ್ತಾನೆ. ಆ ಖಿನ್ನತೆ ಅಂತಂದ್ರೆ ಇಟ್ ಈಸ್ ನಾಟ್ ವೈರಾಗ್ಯ, ನನಗೆ ಏನೂ ಬೇಡ ಅನ್ನುವಂತಹದ್ದು ವೈರಾಗ್ಯ ಅಲ್ಲ. ಅನೇಕ ಸಂದರ್ಭಗಳಲ್ಲಿ ಕೆಲವುಗಳನ್ನು ನಾವು ನಮ್ಮದಾಗಿಸ್ಕೋಬೇಕಾಗುತ್ತೆ. ಯಾಕೆ ನಾವು ನಮ್ಮದಾಗಿಸ್ಕೋಬೇಕು ಅಂತಂದ್ರೆ ನಮಗದಿಷ್ಟ ಇಲ್ಲದೆ ಹೋದ್ರು ಅವುಗಳನ್ನು ಸಂಪಾದನೆ ಮಾಡಿ ಯಾರಿಗೆ ಅದರ ಸಂಪಾದನೆ ಮಾಡೋಕ್ಕಾಗೋದಿಲ್ಲ ಅವರಿಗೆ ನಾವು ತಲುಪಿಸ್ಬೇಕಾಗುತ್ತೆ. ಅಂತಹ ತಲುಪಿಸುವ ಶಕ್ತಿ ನಮಗೆ ಭಗವಂತ ಕೊಟ್ಟಿರೋದನ್ನ ನಾವು ಗುರುತಿಸಿಕೊಂಡು ನಮ್ಮ ಕರ್ತವ್ಯ ಮತ್ತು ಧರ್ಮಕ್ಕೆ ಚ್ಯುತಿ ಬಾರದಂತೆ ನಾವು ನಮ್ಮ ಬದುಕನ್ನು ನೋಡ್ಕೋಬೇಕು. ಸೊ ವೈರಾಗ್ಯ ಈಸ್ ನಾಟ್ ದಟ್ ಐ ಡೋಂಟ್ ವಾಂಟ್. ವೈರಾಗ್ಯ ಅಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಧರ್ಮ ಮತ್ತು ಕರ್ತವ್ಯವನ್ನ ನೆನಪು ಮಾಡಿಕೊಂಡು ಯಾವುದೆಲ್ಲವನ್ನ ನಾವು ನಮ್ಮ ಬಳಿ ಬರಬೇಕು ಹಾಗೆ ಬರಮಾಡಿಕೊಂಡು ಅದು ಯಾರನ್ನು ಹೋಗಿ ಸೇರಬೇಕು ಅಲ್ಲಿ ಸೇರುವ ಹಾಗೆ ಮಾಡಬೇಕು. ದಟ್ ಈಸ್ ದಿ ಧರ್ಮ ಅಂಡ್ ಕರ್ತವ್ಯ. ಬಟ್ ಯಾವ ಮನುಷ್ಯ ಖಿನ್ನತೆಗೆ ಒಳಗಾಗ್ತಾನೆ ಆಗ ಅವನೇನಂತಾನೆ, ನನಗೆ ಯಾವುದೂ ಬೇಡ, ಮೂಲವಾಗಿ ಇಲ್ಲಿರುವಂತಹ ಅನೇಕಗಳು ನಿನ್ನೊಬ್ಬನಿಗಲ್ಲವೇ ಅಲ್ಲ, ನಿನ್ನ ಮೂಲಕ ಇಟ್ ಈಸ್ ಫಾರ್ ಸೋ ಮೆನಿ ಪೀಪಲ್. ನೀನು ಹುಟ್ಟಬೇಕಾದ್ರೆ ನಿನ್ನನ್ನು ಬುದ್ಧಿವಂತ, ಬಲವಂತ, ಆರೋಗ್ಯವಂತ, ಹೀಗೆ ಅನೇಕಗಳನ್ನ ಭಗವಂತ ನಮಗೆ ಯಾಕೆ ಕೊಟ್ಟಿದ್ದಾನೆ ಅಂತಂದ್ರೆ ನಮ್ಮ ಸ್ವಾರ್ಥಕ್ಕೆ ಅದನ್ನ ಉಪಯೋಗಿಸ್ಕೋಬೇಕು ಅಂತಲ್ಲ, ನಮಗೆ ಸಿಕ್ಕಿರುವಂತಹ ಈ ಎಲ್ಲ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಯಾವ್ಯಾವುದನ್ನ ಯಾರ್ಯಾರಿಗೆ ಎಲ್ಲೆಲ್ಲಿ ಹೇಗೆ ತಲುಪಿಸಬೇಕು ಹಾಗೆ ತಲುಪಿಸುವುದಕ್ಕೆ ಈ ಒಂದು ಶರೀರ, ಮನಸ್ಸು ಇವೆಲ್ಲವನ್ನು ಉಪಯೋಗಿಸಿಕೊಂಡು ಕರ್ಮವನ್ನು ಮಾಡಬೇಕು. ಸೊ ಇಲ್ಲಿ ಅರ್ಜುನ
ಯುದ್ಧ ಭೂಮಿಯಲ್ಲಿ ತನ್ನ ಎದುರಾಳಿಯಲ್ಲಿ ನಿಂತಿರುವಂತಹ ಇವರೆಲ್ಲರನ್ನ ನೋಡಿ ಖಿನ್ನತೆಗೆ ಒಳಗಾಗ್ತಾನೆ. ಖಿನ್ನತೆಗೆ ಒಳಗಾದಾಗ ಈ ಮೋಹ ಮತ್ತು ವ್ಯಾಮೋಹ ಅನ್ನುವಂತಹದ್ದು ಅವನು ಎಷ್ಟು ಕಾಡ್ತು ಅಂತಂದ್ರೆ ನನಗೇನೂ ಬೇಡ ಅಂತ ಹೇಳ್ತಾನೆ, ನನಗಿದ್ಯಾವುದೂ ಬೇಡ. ಸೊ ಈ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಪರಮಾತ್ಮ ಅವನಿಗೆ ಆ ಒಂದು ಉಪದೇಶವನ್ನು ನೀಡ್ತಾನೆ. ಸೊ ಆ ಉಪದೇಶ ಅನ್ನುವಂತಹದ್ದು ಅರ್ಜುನನ ಮೂಲಕ ಇಡೀ ಮನುಕುಲಕ್ಕೆ ಅದು ಸಂದಾಯವಾಗಬೇಕು. ದಟ್ ಈಸ್ ದಿ ಸಂಕಲ್ಪ, ದಟ್ ಈಸ್ ದಿ ದೈವಿಚ್ಛೆ, ದಟ್ ಈಸ್ ದಿ ಡಿಸೈರ್ ಆಫ್ ಶ್ರೀಕೃಷ್ಣ. ಸೊ ಇಲ್ಲಿಯವರೆಗೆ ಏನ್ ಎಲ್ಲ ನಡೀತು, ಇಟ್ ಈಸ್ ನಥಿಂಗ್ ಬಟ್ ಎ ಪ್ಲೇ ಆಫ್ ಶ್ರೀಕೃಷ್ಣ, ನಥಿಂಗ್ ಬಟ್ ಲೀಲಾ ಆಫ್ ಭಗವಂತ. ಈ ರೀತಿ ಆಯ್ತು ಅನ್ನುವಂತಹದನ್ನ ಭೀಷ್ಮದೇವ ಶರಶೈಲಿಯಲ್ಲಿ ಮಲಗಿ ಇದನ್ನ ನೆನಪು ಮಾಡ್ಕೋತಾರೆ. ಇವೆಲ್ಲವನ್ನ ನೆನಪು ಮಾಡಿಕೊಂಡು ಹಿ ಈಸ್ ಗ್ಲೋರಿಫೈಯಿಂಗ್ ಶ್ರೀಕೃಷ್ಣ, ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಅದು ಈ ಸಂದರ್ಭ ಎಂತಹದ್ದು, ತನ್ನ ಅಂತಿಮ ಕಾಲದಲ್ಲಿ, ಅಂತಿಮ ಕ್ಷಣಗಳಲ್ಲಿ, ಯಾವುದೇ ಕ್ಷಣದಲ್ಲಿ ಮರಣ ಅನ್ನುವಂತಹದನ್ನ ಅವನು ಕರಿಬಹುದು. ದೇಹವನ್ನ ಬಿಟ್ಟುಕೊಡುವಂತಹ ಈ ಸಂದರ್ಭದಲ್ಲಿ ಹಿ ಈಸ್ ರಿಮೆಂಬರಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ಯುದ್ಧ ಭೂಮಿಯಲ್ಲಿ ನಡೆದಂತಹ ಪ್ರತಿ ಒಂದು ಕ್ಷಣವನ್ನ ತನ್ನ ನೆನಪಿಗೆ ತಂದುಕೊಂಡು ಭೀಷ್ಮದೇವ ಪರಮಾತ್ಮ ಶ್ರೀಕೃಷ್ಣನನ್ನ ಸ್ತುತಿ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣನ ಈ ಒಂದು ಲೀಲೆಯನ್ನ ನೆನಪು ಮಾಡಿಕೊಂಡು ತನ್ನ ಕೊನೆಯ ಕ್ಷಣಗಳಲ್ಲಿ ಪರಮಾತ್ಮನನ್ನ ಸ್ತುತಿ ಮಾಡ್ತಾ ಇದ್ದಾನೆ ಭೀಷ್ಮದೇವ ಅಂತಂದ್ರೆ ಇಮ್ಯಾಜಿನ್ ಹಿಸ್ ಏಕಾಗ್ರತಾ. ಸಾಮಾನ್ಯವಾಗಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಅಂತಂದ್ರೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತ ಹೆದರಿಕೆ ನಮ್ಮನ್ನ ಕಾಡುತ್ತೆ. ಬಟ್ ಫಾರ್ ಭೀಷ್ಮದೇವ ಹಿ ನೋಸ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ದೇಹವನ್ನು ಬಿಟ್ಕೊಡ್ತಾ ಇದ್ದೀನಿ, ನಾನು ಮರಣ ಬಹಳ ಸಮೀಪದಲ್ಲಿದೆ ಅನ್ನುವಂತಹದ್ದು ಗೊತ್ತು. ಕಣ್ಣೆದುರಿಗೆ ಮರಣ ಅಥವಾ ಸಾವು ಅನ್ನುವಂತಹದ್ದಿದೆ, ದೇಹವನ್ನು ಬಿಟ್ಕೊಡ್ತಾ ಇದ್ದೀನಿ ಅನ್ನೋದು ಗೊತ್ತಿದ್ರೂ ಕೂಡ ವಿತ್ ದಟ್ ಕ್ಲಾರಿಟಿ he is glorifying Lord Shri Krishna. That is the concentration of Bhishmadeva. Nijapayor balayor ratam nimeshya. ಹೀಗೆ ಈ ಒಂದು ಯುದ್ಧ ಭೂಮಿಯ ಮಧ್ಯದಲ್ಲಿ ನಡೆದಂತಹ ಈ ಘಟನೆಗಳು ಭೀಷ್ಮದೇವನಿಗೆ ಚೆನ್ನಾಗಿ ನೆನಪಿಗೆ ಬಂದಿದೆ. ಮತ್ತು ಒಂದು ಯುದ್ಧ ಭೂಮಿ ಅಂತ ಹೇಳಿದಾಗ ಆ ಯುದ್ಧ ಭೂಮಿಯಲ್ಲಿ ಎಷ್ಟು ಆತಂಕಗಳಿರುತ್ತೆ. ಯಾವ ಕ್ಷಣದಲ್ಲಿ ಬೇಕಾದರೂ, ಯಾವ ದಿಕ್ಕಿನಿಂದ ಬೇಕಾದರೂ ಆಯುಧ ಅನ್ನುವಂತಹದ್ದು ಬಂದು ಅಪ್ಪಳಿಸಬಹುದು. ಸೊ ಆ ಯುದ್ಧದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬರೂ ಕೂಡ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡು ಮತ್ತೊಬ್ಬ ಸೈನಿಕ ಅಂತಂದ್ರೆ ತಮ್ಮ ಶತ್ರು ಪಾಳೆಯದಲ್ಲಿ ಅವರೆಲ್ಲರನ್ನ ಕೊಲ್ಲಬೇಕು ಅನ್ನುವಂತಹದ್ದು ಅವರ ಮನೋಸ್ಥಿತಿಯಾಗಿರುತ್ತೆ. ಒಂದು ಶತ್ರು ಪಾಳೆಯದಲ್ಲಿರುವಂತಹ ಶತ್ರು ಸೈನಿಕರನ್ನ ಕೊಲ್ಲಬೇಕು, ಜೊತೆಗೆ ಶತ್ರು ಸೈನಿಕರಿಂದ ಬರ್ತಾ ಇರುವಂತಹ ಆಯುಧ ಅಥವಾ ಅಸ್ತ್ರ ಅಥವಾ ಏಟುಗಳಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕು. ಈ ಎರಡೂ ಜವಾಬ್ದಾರಿಗಳು ಆ ಯುದ್ಧದಲ್ಲಿ ಭಾಗವಹಿಸಿರುವಂತಹ ಪ್ರತಿಯೊಬ್ಬನ ಮನಸ್ಸಿನಲ್ಲಿ ಓಡ್ತಾ ಇರುತ್ತೆ. ಸೊ ಇಂತಹ ಕ್ಷಣದಲ್ಲಿ ಇಷ್ಟೊಂದು ಆತಂಕದ ಸ್ಥಿತಿಯಲ್ಲಿ ಕೂಡ ಭೀಷ್ಮನ ಫೋಕಸ್ ಹೇಗಿತ್ತು ಅಂತಂದ್ರೆ ಹಿ ನೋಸ್ ಹಿ ಈಸ್ ಫೈಟಿಂಗ್ ಅಗೇನ್ಸ್ಟ್ ಪಾಂಡವಾಸ್. ಪಾಂಡವರ ಜೊತೆಯಲ್ಲಿ ಎಸ್ಪೆಷಲಿ ಅರ್ಜುನನ ರಥದಲ್ಲಿ ಪರಮಾತ್ಮ ಶ್ರೀಕೃಷ್ಣನೇ ಇದ್ದಾನೆ. ಅಂಡ್ ಶ್ರೀಕೃಷ್ಣ ಇಸ್ ಭಗವಂತ ಅಂತ ಭೀಷ್ಮನಿಗೆ ಗೊತ್ತು. ಸೊ ಇಂತಹ ಆತಂಕದ ಪರಿಸ್ಥಿತಿನಲ್ಲೂ ಕೂಡ ಶ್ರೀಕೃಷ್ಣನನ್ನ ನೋಡಿ ಅವನ ದರ್ಶನವನ್ನು ಪಡೆದು ಹಿ ಈಸ್ ಲುಕಿಂಗ್ ಸೋ ವಂಡರ್ಫುಲ್ ಅಂತ ಹಿ ಈಸ್ ಗ್ಲೋರಿಫೈಯಿಂಗ್. ಅಂದ್ರೆ ಭಗವಂತನ ದರ್ಶನ ಅನ್ನುವಂತಹದ್ದು ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಸಿಗಬಹುದು. ಸಿಕ್ಕ ಅವಕಾಶವನ್ನ ಯು ಶುಡ್ ನಾಟ್ ಮಿಸ್ ಅನ್ನುವಂತಹದ್ದು ಇಲ್ಲಿ ಬಂದಿರುವಂತಹ ಒಂದು ಸಂದೇಶ. ಸೊ
ಇಲ್ಲಿ ಇನ್ನೂ ಒಂದು ಸೂಕ್ಷ್ಮ ವಿಚಾರ ಇದೆ. ಪರಮಾತ್ಮ ಶ್ರೀಕೃಷ್ಣ ಅಂತಂದ್ರೆ ಹಿ ಇಸ್ ಭಕ್ತವತ್ಸಲ, ಕಾರುಣ್ಯ ಮೂರ್ತಿ. ಒಬ್ಬ ಭಕ್ತನ ಕೋರಿಕೆ ಅದು ಏನೇ ಆಗಿದ್ರು ಕೂಡ ಅದನ್ನ ನೆರವೇರಿಸುವಂತಹದ್ದು. ಸೊ ಐ ಆಮ್ ಎ ಡಿವೋಟಿ, ನಾನು ಭಗವಂತನಲ್ಲಿ ಇಂತಹದ್ದು ಬೇಕು ಅಂತ ನಾನು ಕೇಳ್ಕೊತೀನಿ. ನಾ ಕೇಳ್ಕೊಂಡಿರುವಂತಹದ್ದು ಸರಿನೋ ತಪ್ಪು ಅನ್ನುವಂತಹದ್ದು ನನಗೆ ಗೊತ್ತಿಲ್ಲ. ಭಗವಂತ ಅಂತಂದ ಮೇಲೆ ಭಕ್ತನ ಕೋರಿಕೆಯನ್ನ ಈಡೇರಿಸುವಂತಹದ್ದು. ದಟ್ ಇಸ್ ವೈ ವಿ ಕಾಲ್ ಹಿಮ್ ಕಾರುಣ್ಯ ಮೂರ್ತಿ ಆರ್ ಭಕ್ತವತ್ಸಲ. ಬಟ್ ನಾನು ಕೇಳ್ಕೊಂಡಿರುವಂತಹದ್ದು ಸರಿ ಇಲ್ಲ ಅಂತಂದಾಗ ಸರಿ ಇಲ್ಲದೆ ಇರುವಂತಹದ್ದು ನಾವು ಕೊಡೋದಿಲ್ಲ. ಭಕ್ತ ಕೇಳಿದಾನೆ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಂಡಿರೋದು ಸರಿ ಇಲ್ಲ ಅಂತ ಗೊತ್ತಾದ ಮೇಲೆ ಅದನ್ನ ಅವನು ನನಗೆ ಕೊಡೋದಿಲ್ಲ. ಅದರ ಬದಲು ನನಗೆ ಏನು ಬೇಕಾಗಿದೆ ಎನ್ನುವಂತಹದ್ದನ್ನೇ ಕೊಡ್ತಾನೆ. ಅನೇಕ ಸಂದರ್ಭಗಳಲ್ಲಿ ನಾವು ಕೇಳಿರೋದೊಂದು ನಮಗೆ ಸಿಕ್ಕಿರೋದೊಂದು ಆಗಿರುತ್ತೆ. ಅವಾಗ ಅಂತೀವಿ, ನಾನು ಈ ತರ ಕೇಳೇ ಇರಲಿಲ್ಲ, ನಾನು ಏನಪ್ಪ ಎಷ್ಟೆಲ್ಲ ದಿನ ಬೇಡ್ಕೋತಾ ಇದ್ದೆ ಇಂಥದ್ದು ಬೇಕು ಅಂತ, ಅದು ಬಿಟ್ಟು ಬೇರೆ ಇನ್ನೇನೋ ಸಿಕ್ಕಿದ್ದೀರಾ ಅಂತ. ಅದು ಸಿಕ್ಕಿದ್ದಿದ್ರೆ ನಾನು ಅದ್ರ ಜೊತೆನಲ್ಲಿ ಇರಕ್ ಆಗ್ತಿರ್ಲಿಲ್ಲ. ಸೊ ನಾನು ಕೇಳ್ಕೊಂಡಿರೋದು ಸರಿ ಇಲ್ಲ. ಸೊ ಈಗ ಸಿಕ್ಕಿದೆಯಲ್ಲ, ಬಹುಶಃ ಇದೇ ನನಗೆ ಬರಬೇಕಾಗಿತ್ತು. ದಟ್ ಈಸ್ ವೈ ಹಿ ಹ್ಯಾಸ್ ಗಿವನ್ ಇಟ್. ಸೊ ನಾನು ಕೇಳ್ಕೊಂಡಿದ್ದೀನಿ ಅಂತಂದ್ಮೇಲೆ ಅವ್ನು ಕೊಟ್ಟೇ ಕೊಡ್ತಾನೆ. ಬಟ್ ನಾನು ಏನು ಕೇಳ್ಕೊಂಡಿದ್ದೀನಿ, ಅವ್ನು ಏನು ಕೊಟ್ಟಿದ್ದಾನೆ ಅದನ್ನ ಗುರುತಿಸುವ ಮಟ್ಟಕ್ಕೆ ನಾವು ಬೆಳಿಬೇಕು. ದಟ್ ಈಸ್ ಕಾಲ್ಡ್ ಸಾಧನೆ. ಸೊ ಇಲ್ಲಿ ಶ್ರೀಕೃಷ್ಣ ಅಂತಂದ್ರೆ ಹಿ ಇಸ್ ಭಕ್ತವತ್ಸಲ, ಭಕ್ತನ ಕೋರಿಕೆಯನ್ನ ಅದು ಏನೇ ಆಗಿದ್ರು ಅದನ್ನು ನಡೆಸ್ಕೊಡುವಂತಹದ್ದು ಪರಮಾತ್ಮನ ಒಂದು ಕಾರುಣ್ಯ ಭಾವ. ಅದು ಹಿ ಇಸ್ ಸಚ್ ಎ ಕಾರುಣ್ಯ ಮೂರ್ತಿ. ಸೊ ಇಲ್ಲಿ ಅರ್ಜುನನ ಇನ್ಸ್ಟ್ರಕ್ಷನ್ಸ್ ಸಖಿ ವಚಃ, ಎರಡೂ ಸೇನೆಗಳ ಮಧ್ಯದಲ್ಲಿ ರಥವನ್ನು ತಗೊಂಡೋಗಿ ನಿಲ್ಲಿಸು ಅನ್ನುವಂತಹದ್ದು ಭಕ್ತರ ಕೋರಿಕೆ, ಅರ್ಜುನನ ಕೋರಿಕೆ. ಆದ್ರೆ ಆ ಕೋರಿಕೆಯಲ್ಲಿ ಅರ್ಜುನನಿಗೆ ಏನಾಗತ್ತೆ ಅನ್ನುವಂತಹದ್ದು ಕೃಷ್ಣನಿಗೆ ಗೊತ್ತು. ಆದ್ರೆ ಅರ್ಜುನ ಏನ್ ಅನ್ಕೊಂಡಿದ್ದಾನೆ ಅಂತಂದ್ರೆ, ಎದುರು ಸೈನ್ಯದ ಎದುರಾಳಿಗಳ ಬಲವನ್ನ ಅರಿಯುವುದಕ್ಕೆ ನಾನು ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅವನು ಅನ್ಕೋತಾನೆ. ಬಟ್ ಹಿ ಹಿಮ್ಸೆಲ್ಫ್ ಬಿಕಮ್ಸ್ ದುರ್ಬಲ. ಸೊ ಕೋರಿಕೆ ನಮ್ದು ಏನೇನೋ ಇರುತ್ತೆ, ಬಟ್ ವಿ ಡೋಂಟ್ ನೋ. ಸೊ ಅರ್ಜುನನಿಗೆ ಏನ್ ಬೇಕು, ಲೋಕಕ್ಕೆ ಏನ್ ಬೇಕು, ದಟ್ ಈಸ್ ದಿ ಸಂಕಲ್ಪ ಆಫ್ ಲಾರ್ಡ್ ಕೃಷ್ಣ. ಸೊ ಅವನ ಇಷ್ಟದ ಪ್ರಕಾರ ರಥವನ್ನು ಓಡಿಸಿ ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ಅವನು ನಿಲ್ಲಿಸ್ತಾನೆ. ಆಗ ಅರ್ಜುನನ ಕಣ್ಣಿಗೆ ದ್ರೋಣಾಚಾರ್ಯ, ಕೃಪಾಚಾರ್ಯ, ಭೀಷ್ಮ ಪಿತಾಮಹ ಇವರೆಲ್ಲ ನಿಂತಿರುವಂತಹದ್ದು ಕಾಣುತ್ತೆ. ಸೊ ಹೀಗೆ ಭಗವಂತ ಕಾರುಣ್ಯ ಮೂರ್ತಿ ಅಂತಂದ್ರೆ ಐ ಆಮ್ ರೆಡಿ ಟು ಡೂ ಎನಿಥಿಂಗ್ ಫಾರ್ ದಿ ಭಕ್ತ, ಡಿವೋಟಿ. ಸೊ ಯುದ್ಧದಂತಹ ಭೀಕರ ಸನ್ನಿವೇಶದ ಸಮಯದಲ್ಲೂ ಕೂಡ ಪರಮಾತ್ಮ ಶ್ರೀಕೃಷ್ಣನ ದರ್ಶನವನ್ನ ಭೀಷ್ಮದೇವ ಬಹಳ ಅದ್ಭುತವಾಗಿ ಅನುಭವಿಸಿರ್ತಾನೆ. ಬೇರೆ ಎಲ್ರಿಗೂ ಆತಂಕ ಇರುತ್ತೆ ಯುದ್ಧ ಅಂತಂದ್ರೆ, ಇನ್ಕ್ಲೂಡಿಂಗ್ ಪಾಂಡವಾಸ್. ಯುದ್ಧವನ್ನ ಗೆಲ್ಲೇಬೇಕು. ಅದೇ ರೀತಿ ಕೌರವರಲ್ಲೂ ಕೂಡ ದುರ್ಯೋಧನನ ಪ್ರೆಷರ್ ತುಂಬಾ ಇರುತ್ತೆ. ಪ್ರತಿ ಸೇನಾ ನಾಯಕನ ಮೇಲೂ ಕೂಡ ದುರ್ಯೋಧನ ಪ್ರತಿನಿತ್ಯ ಪ್ರೆಷರ್ ಹಾಕ್ತಾ ಇರ್ತಾನೆ. ಇವತ್ತು ಇಷ್ಟು ಜನ ಸಾಯಿಸಬೇಕು, ನಾವು ಯುದ್ಧವನ್ನು ಗೆಲ್ಲೇಬೇಕು ಅಂತ. ಹೀಗೆ ಯುದ್ಧ ಅಂತಂದಾಗ ಎರಡೂ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಆತಂಕ ಇರುತ್ತೆ. ಇಂತಹ ಆತಂಕಗಳ ಮಧ್ಯದಲ್ಲಿ ಭೀಷ್ಮದೇವ ಪರಮಾತ್ಮ ಶ್ರೀಕೃಷ್ಣನ ದರ್ಶನವನ್ನ ಬಹಳ ಅದ್ಭುತವಾಗಿ ಅನುಭವಿಸ್ತಾ ಇದ್ದಾನೆ. ಅದನ್ನ ಇಲ್ಲಿ ನೆನಪು ಮಾಡ್ಕೋತಾ ಇದ್ದಾನೆ. ಸೊ ಈ ನೆನಪುಗಳ ಜೊತೆಯಲ್ಲಿ ಪರಮಾತ್ಮನ ಮತ್ತೊಂದು ಲೀಲೆಯನ್ನು ಅವನು ನೆನಪು ಮಾಡ್ಕೋತಾ ಇದ್ದಾನೆ. ಇಲ್ಲಿ ಅರ್ಜುನ ಕೇಳಿರುವಂತಹ ಮಾತನ್ನ ನಡೆಸಿಕೊಟ್ಟಾಗ ಅಲ್ಲಿ ಲೀಲೆ ಯಾವ ರೀತಿ ಇತ್ತು ಅನ್ನೋದು ಕೂಡ ಅವನ ನೆನಪಿಗೆ ಬರುತ್ತೆ. ಅರ್ಜುನನೇ ಅಪೇಕ್ಷೆ ಪಟ್ಟು ಶ್ರೀಕೃಷ್ಣನಿಗೆ ಒಂದು ಆದೇಶವನ್ನು ನೀಡ್ತಾನೆ. ಹೇ ಅರ್ಜುನ, ಅಚ್ಯುತ, ಈ ಯುದ್ಧದಲ್ಲಿ ನನ್ನ ಎದುರಿಗೆ ನಿಂತು ಯುದ್ಧ ಮಾಡುವಂತಹ ಕಲಿಗಳನ್ನು ನಾನು ನೋಡಬೇಕು. So that it is possible for me to figure out their strength. Then it is easy for me to win over. ಯುದ್ಧವನ್ನು ನಾನು ಗೆಲ್ಲಬಹುದು. ಸೊ ಈ ಕಾರಣದಿಂದ ನಾನು ಕೇಳ್ಕೊತಾ ಇದ್ದೀನಿಪ್ಪ, ಇಟ್ ಈಸ್ ನಾಟ್ ಎನ್ ಆರ್ಡರ್ ಟು ಯು. ನಾನು ನಿನಗೆ ಆರ್ಡರ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ನಾನು ಕೇಳ್ಕೊತಾ ಇರೋದ್ರಿಂದ ನಿನ್ನ ಮನಸ್ಸಿಗೆ ನೋವಾಗಲ್ಲಪ್ಪ, ನಿನಗೆ ಯಾವ ರೀತಿಯಾದ ಚ್ಯುತಿ ಉಂಟಾಗುವುದಿಲ್ಲ, ನಿನಗೆ ಚ್ಯುತಿ ಉಂಟಾಗೋದೇ ಇಲ್ಲ. ದಟ್ ಈಸ್ ವೈ ಯು ಆರ್ ಅಚ್ಯುತ.
ಹೀಗೆ ಕೇಳಿಕೊಂಡು ಆ ಎರಡೂ ಸೈನ್ಯಗಳ ಮಧ್ಯದಲ್ಲಿ ನಿಲ್ಲಿಸು ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ಶ್ರೀಕೃಷ್ಣ ರಥವನ್ನು ಎರಡೂ ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿರ್ತಾನೆ. ಅರ್ಜುನ ಎಲ್ಲರನ್ನ ನೋಡ್ತಾನೆ. ಅದರಂತೆ ಶ್ರೀಕೃಷ್ಣ ಕೂಡ ತನ್ನ ಎದುರಿಗೆ ನಿಂತು ಯುದ್ಧ ಮಾಡುವ ಎಲ್ಲರನ್ನ ದೃಷ್ಟಿಸ್ತಾನೆ. ನೌ ಯು ಹ್ಯಾವ್ ಟು ಪೇ ಅಟೆನ್ಷನ್. ಸಂದರ್ಭ ಒಂದೇ, ಯುದ್ಧ ಭೂಮಿಯಲ್ಲಿ ಎರಡೂ ಸೈನ್ಯಗಳ ಮಧ್ಯದಲ್ಲಿ ರಥ ಬಂದು ನಿಂತಿರುತ್ತೆ. ರಥದಲ್ಲಿ ಅರ್ಜುನನೂ ಇರ್ತಾನೆ, ಕೃಷ್ಣನೂ ಇರ್ತಾನೆ. ಬೋತ್ ಆಫ್ ದೆಮ್ ಆರ್ ಫೇಸಿಂಗ್ ದಿ ಕೌರವಾಸ್. ಓಕೆ, ಅರ್ಜುನನ ದೃಷ್ಟಿ ಎದುರುಗಡೆ ಇರುವಂತಹ ಕೌರವರ ಸೇನೆಯನ್ನ ನೋಡುವಂತಹದ್ದು. ಆ ಕೆಲಸವನ್ನ ಅರ್ಜುನ ಮಾಡಿದ್ದಾನೆ. ಅದೇ ಕೆಲಸವನ್ನ ಪರಮಾತ್ಮ ಶ್ರೀಕೃಷ್ಣ ಕೂಡ ಮಾಡಿದ್ದಾನೆ. ಸೊ ಅರ್ಜುನನ ದೃಷ್ಟಿ ಕೌರವರ ಸೇನೆ ಮೇಲೆ ಹೋಗಿದೆ, ಶ್ರೀಕೃಷ್ಣನ ದೃಷ್ಟಿ ಕೂಡ ಕೌರವರ ಸೇನೆ ಮೇಲೆ ಹೋಗಿದೆ. ವಾಟ್ ಹ್ಯಾಪನ್? ಇಬ್ರು ಮಾಡಿದ ಒಂದೇ ಕೆಲಸವನ್ನ, ಎದುರುಗಡೆ ಇರುವಂತಹ ಸೈನಿಕರನ್ನು ನೋಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಪರಮಾತ್ಮನ ದೃಷ್ಟಿನಲ್ಲಿ ಎಲ್ಲರೂ ಸಮಾನರು. ನಾನು ಪಾಂಡವರ ಕಡೆ ನಿಂತಿದ್ದೀನಿ, ಆದ್ರೆ ಎದುರು ನಿಂತಿರುವಂತಹ ಕೌರವರು ಬೇರೆ, ಇವರು ಬೇರೆ ಅಂತ ಅಲ್ಲ. ಆಲ್ ಆರ್ ಈಕ್ವಲ್ ಫಾರ್ ಮೀ. ಇವನು ಹೆಚ್ಚು, ಇವನು ಕಡಿಮೆ ಅನ್ನುವಂತಹದ್ದು ಇಲ್ಲ ನನಗೆ. ನೋ ಸಚ್ ಭೇದ ಭಾವ. ಸೊ ಪರಮಾತ್ಮನ ದೃಷ್ಟಿನಲ್ಲಿ ಎಲ್ಲರೂ ಸಮಾನರು. ಆ ಲೀಲೆಯನ್ನು ಅವನು ಇಲ್ಲಿ ತೋರಿಸ್ತಾನೆ ಪರಮಾತ್ಮ ಶ್ರೀಕೃಷ್ಣ. ಇಮ್ಮಿಡಿಯೇಟ್ ಅರ್ಥ ಆಗೋದು ಕಷ್ಟ. ಒಂದು ಕ್ಷಣ ಯೋಚನೆ ಮಾಡಿದ್ರೆ ಮೈ ಜುಮ್ ಅನ್ಸುತ್ತೆ. ಭೀಷ್ಮ ಹೇಳ್ತಾನೆ, ಸ್ಥಿತವತಿ ಪರಸೈನಿಕ ಆಯುಹು ರಕ್ಷಣಾ ಹೃತವತಿ. ಭೀಷ್ಮ ಪರಮಾತ್ಮ ಶ್ರೀಕೃಷ್ಣನ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಆ ಸ್ತುತಿಯಲ್ಲಿ ಈ ಒಂದು ಪದಗಳನ್ನು ಬಳಸಿ ಅವರು ಪರಮಾತ್ಮನನ್ನು ಗ್ಲೋರಿಫೈ ಮಾಡ್ತಾ ಇದ್ದಾರೆ. ಬೋತ್ ಶ್ರೀಕೃಷ್ಣ ಅಂಡ್ ಅರ್ಜುನ ಕೌರವರ ಸೇನೆಯಲ್ಲಿ ನೋಡಿದಾಗ ಆ ದೃಷ್ಟಿಕೋನ ಹೇಗಿತ್ತು ಅನ್ನೋದನ್ನ, ಆ ಒಂದು ಲೀಲೆಯನ್ನ ಭೀಷ್ಮದೇವ ನೆನಪು ಮಾಡ್ಕೋತಾ ಇದ್ದಾರೆ. ಸ್ಥಿತವತಿ ಪರಸೈನಿಕ ಆಯುಹು ರಕ್ಷಣಾ ಹೃತವತಿ. ಅದೇ ರೀತಿಯಲ್ಲಿ ಯುದ್ಧ ಭೂಮಿಯಲ್ಲಿ ಅರ್ಜುನ ಕೂಡ ಎಲ್ಲರನ್ನ ನೋಡ್ತಾನೆ. ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರ ಜೊತೆ ಹೇಗೆ ಯುದ್ಧ ಮಾಡಬೇಕು, ಯಾರ್ಯಾರು ನನ್ನ ಕಣ್ಣಿನ ಎದುರುಗಡೆ ಇದ್ದಾರೆ, ಅವರೆಲ್ಲ ನೋಡಿದಾಗ ಅರ್ಜುನನ ಕಣ್ಣಿಗೆ ಕಾಣುತ್ತೆ ಗುರು ದ್ರೋಣಾಚಾರ್ಯ ಕಾಣಿಸ್ತಾನೆ, ಗುರು ಕೃಪಾಚಾರ್ಯ ಕಾಣಿಸ್ತಾನೆ, ತಾತ ಭೀಷ್ಮದೇವ ಅಲ್ಲಿರ್ತಾನೆ, ತನ್ನೆಲ್ಲ ಸಹೋದರರು ಅಲ್ಲಿರ್ತಾರೆ, ಸ್ನೇಹಿತರಿರ್ತಾರೆ, ಬಂಧುಗಳಿರ್ತಾರೆ, ಬಾಂಧವರಿರ್ತಾರೆ. ಅವರೆಲ್ಲರನ್ನ ಅರ್ಜುನ ನೋಡ್ತಾನೆ. ಶ್ರೀಕೃಷ್ಣ ನೋಡಿದಂತೆ ಅರ್ಜುನ ಕೂಡ ನೋಡ್ತಾನೆ. ನೋಡಿದಾಗ ಅರ್ಜುನನಲ್ಲಾದ ಬದಲಾವಣೆ ಅಂತಂದ್ರೆ he is depressed, ಖಿನ್ನತೆಗೆ ಒಳಗಾಗ್ತಾನೆ. he himself becomes ದುರ್ಬಲ, ಶಕ್ತಿಹೀನನಾಗ್ತಾನೆ. ರಥದ ಸಾರಥಿ ಶ್ರೀಕೃಷ್ಣ, ಅವನು ಕೂಡ ಎಲ್ಲರನ್ನೂ ನೋಡ್ತಾನೆ. ಸೊ ವಾಟ್ ಈಸ್ ದ ಡಿಫರೆನ್ಸ್? ದೈವ ದೃಷ್ಟಿ, ಮನುಷ್ಯನ ದೃಷ್ಟಿ, ಅಲ್ಲಿರುವಂತಹ ವ್ಯತ್ಯಾಸವನ್ನು ಇಲ್ಲಿ ಹೇಳ್ತಾನೆ ಭೀಷ್ಮದೇವ. ವಾಟ್ ಈಸ್ ದ ಡಿಫರೆನ್ಸ್? ಪರಸೈನಿಕ ಆಯುಹು ರಕ್ಷಣಾ ಕೃತವತಿ. ಪರಸೈನಿಕ ಅಂತಂದ್ರೆ ಎದುರು ಸೇನೆಯಲ್ಲಿರುವಂತಹ, ಶತ್ರು ಸೇನೆಯಲ್ಲಿರುವಂತಹ ಒಬ್ಬ ಸೈನಿಕ, ಎದುರಾಳಿ ಸೈನಿಕರ ಆಯುಸ್ಸು ರಕ್ಷಣಾ ಹೃತವತಿ ಈಸ್ ರೆಡ್ಯೂಸ್ಡ್ ದ ಮೊಮೆಂಟ್ ಕೃಷ್ಣ ಲುಕ್ಸ್ ಅಟ್ ದಿ ಕೌರವ ಸೇನೆ. ಕೌರವರ ಸೇನೆಯಲ್ಲಿದ್ದಂತಹ ಎಲ್ಲ ಸೈನಿಕರ ಆಯಸ್ಸು ಕ್ಷೀಣಗೊಂಡದ್ದು, ಗಾಟ್ ರೆಡ್ಯೂಸ್ಡ್. ಬಟ್ ಪರಮಾತ್ಮ ಅಂತಂದ್ರೆ ಎಲ್ರಿಗೂ ಸಮಾನ, ಎಲ್ರಿಗೂ ಸಮಾನವಾಗಿ ನೋಡ್ತಾನೆ. ಬಟ್ ವೈ ಕೌರವರ ಸೇನೆಯಲ್ಲಿರುವಂತಹ ಸೈನಿಕರ ಆಯಸ್ಸು ಮಾತ್ರ ಯಾಕೆ ಕ್ಷೀಣವಾಯಿತು? ಮತ್ತು ಇದು ಹೇಗೆ ಸಾಧ್ಯ ಆಯಿತು ಶ್ರೀಕೃಷ್ಣನಿಗೆ? ನೋಡಿದ ತಕ್ಷಣ ಆ ಶತ್ರು ಸೇನೆಯಲ್ಲಿರುವಂತಹ ಎಲ್ಲರ ಆಯಸ್ಸು
ಗಾಟ್ ರೆಡ್ಯೂಸ್ಡ್ ಅಂತಂದ್ರೆ ಹೌ ಇಸ್ ಇಟ್ ಪಾಸಿಬಲ್? ಇಟ್ ಈಸ್ ಬಿಕಾಸ್ ಈ ಕೃಷ್ಣ ರಕ್ಷಣ ನೋಡಿದ, ದೃಷ್ಟಿ ಬೀರಿದ, ಅವನ ದೃಷ್ಟಿಯಲ್ಲಿ ಅಷ್ಟು ಶಕ್ತಿ ಇತ್ತು. ಆ ಸೈನಿಕರ ಆಯಸ್ಸು ಕಡಿಮೆ ಆಗುವ ಹಾಗೆ ಪರಮಾತ್ಮ ಶ್ರೀಕೃಷ್ಣ ಅವರೆಲ್ಲರನ್ನ ಆಯುಸ್ಸನ್ನ ಕ್ಷೀಣವಾಗುವ ಹಾಗೆ ಮಾಡ್ತಾನೆ, ಕೇವಲ ತನ್ನ ಒಂದು ದೃಷ್ಟಿಯಿಂದ. ಹೀಗೆ ಆ ಕಡೆ ದೃಷ್ಟಿ ಹಾಯಿಸಿದಾಗ ಸತ್ಯವಾಗಿ ಅಲ್ಲಿ ಏನಾಗಬೇಕೋ ಅದು ಆಗುವಂತೆ ಆಯಿತು. ಆ ರೀತಿ ಆಗುವಂತೆ ಪರಮಾತ್ಮ ಶ್ರೀಕೃಷ್ಣನ ನೋಟ. ಸೊ ನಾವು ಏನು ಅರ್ಥ ಮಾಡ್ಕೊಂಡಿದೀವಿ ಅಂದ್ರೆ ಶ್ರೀಕೃಷ್ಣ ಲುಕ್ಡ್ ಅಟ್ ದಿ ಅದರ್ ಸೈನಿಕರನ್ನ ನೋಡ್ದ ಅಂತ ನಾವಿಲ್ಲಿ ಹೇಳ್ತೀವಿ. ಸೈನಿಕರನ್ನು ನೋಡ್ಲಿಲ್ಲ. ಸೈನಿಕರ ಆಯಸ್ಸು ಕ್ಷೀಣವಾಗುವಂತೆ ಏನಾಗಬೇಕೋ ಅದು ಆಗುವಂತೆ ಅವನು ನೋಡಿದ. ದಟ್ ಈಸ್ ಹಿಸ್ ನೋಟ. ಬಟ್ ಅರ್ಜುನ ನೋಟದಲ್ಲಿ ಏನಾಯಿತು? ಈ ಹಿಮ್ಸೆಲ್ಫ್ ಬಿಕೇಮ್ ವೆರಿ ವೀಕ್. ಸೊ ಹೀಗಾದಾಗ ಪ್ರಶ್ನೆ ಏನು ಅಂತಂದ್ರೆ, ಪರಮಾತ್ಮನ ದೃಷ್ಟಿನಲ್ಲಿ ಎಲ್ಲರೂ ಸಮಾನರು, ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಹೀಗಿರುವಾಗ ಶ್ರೀಕೃಷ್ಣನ ದೃಷ್ಟಿಯ ಕಾರಣದಿಂದ ಕೌರವರ ಸೇನೆಯಲ್ಲಿರುವವರ ಆಯಸ್ಸು ಯಾಕೆ ಕ್ಷೀಣವಾಗಬೇಕು? ಈಸ್ ಎ ವೆರಿ ಕಾಮನ್ ಕ್ವಶನ್ ಅಂಡ್ ಡೌಟ್ ಫಾರ್ ಎವ್ರಿಬಡಿ. ಸೊ ಪರಮಾತ್ಮನ ಕಾರುಣ್ಯ ಮೂರ್ತಿ ಅಂತ ಹೇಳಿದ್ಮೇಲೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಬೇಕು. ನಾವು ದಿನ ಅದೇ ಕೇಳ್ಕೊಡೋದು ಭಗವಂತನ, ಆಯಸ್ಸು ಆರೋಗ್ಯ ಕೊಡು ಅಂತ, ಐಶ್ವರ್ಯನ್ನು ಕೊಡು ಅಂತ ಕೇಳ್ತೀವಿ. ಆದರೆ ಪರಮಾತ್ಮ ಇಲ್ಲಿ ಮಾಡಿದ್ದೇನು? ಕೇವಲ ಒಂದು ನೋಟವನ್ನ ಬೀರಿದ ಆ ಸೈನಿಕರ ಆಯಸ್ಸು ಕ್ಷೀಣವಾಗಿ ಹೋಯಿತು. ಈ ಪ್ರಶ್ನೆಗೆ ಅನೇಕ ಜ್ಞಾನಿಗಳು ಉತ್ತರ ಕೊಡ್ತಾರೆ. ಯಾಕೆ ಹೀಗಾಯಿತು? ಅದರಲ್ಲಿ ದ ಬೆಸ್ಟ್ ಆನ್ಸರ್ ಜ್ಞಾನಿಗಳು ಹೇಳ್ತಾರೆ, ಯಾವಾಗ ಕೃಷ್ಣ ಅವರುಗಳ ಮೇಲೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾನೆ, ಜಸ್ಟ್ ಎ ಗ್ಲಾನ್ಸ್ ಅಂತ ನಾವು ಹೇಳ್ತೀವಲ್ಲ, ಸುಮ್ಮನೆ ಹಿಂಗೆ ನೋಡುವಂಥದ್ದು ಗ್ಲಾನ್ಸ್, ತದೇಕ ದೃಷ್ಟಿಯಿಂದ ಒಂದೇ ಸಮಯ ನೋಡ್ತಾ ಇರುವಂತಹದ್ದು, ಆ ರೀತಿಯಲ್ಲ, ಹಿಂಗೆ ಈಸ್ ಕಾಲ್ಡ್ ಗ್ಲಾನ್ಸ್, ಸುಮ್ಮನೆ ಹಿಂಗೆ ನೋಡುವಂತಹದ್ದು, ಜಸ್ಟ್ ಎ ಗ್ಲಾನ್ಸ್. ಪರಮಾತ್ಮನ ಕೃಪಾ ದೃಷ್ಟಿ ಯಾಕೆ ನಮಗೆ ಬೇಕು ಅಂತಂದ್ರೆ, ನಾವು ಅದೇ ಆ ಕ್ಷಣವನ್ನು ನಾವು ಕಾಯ್ತಾ ಇರ್ತೀವಿ. ಅನೇಕ ಸಂದರ್ಭಗಳಲ್ಲಿ ನಾವು ಭಗವಂತನ ಪ್ರಾರ್ಥನೆ ಅಂತ ಹೇಳ್ಬಿಟ್ಟು, ಯಾವಾಗಪ್ಪ ನಿನ್ನ ಕಾರುಣ್ಯ ದೃಷ್ಟಿ ನನ್ನ ಮೇಲೆ ಅಂತ ಕೇಳ್ಕೊತೀವಿ. ಜಸ್ಟ್ ಎ ಗ್ಲಾನ್ಸ್ ಈಸ್ ಸಫಿಷಿಯಂಟ್. ಅದಕ್ಕೆ ಹೇಳ್ತಾರೆ, ಯಾವಾಗ ಪರಮಾತ್ಮ ಶ್ರೀಕೃಷ್ಣನ ದೃಷ್ಟಿ ಆ ಕಡೆ ಹೋಯಿತು, ಆಗ ಅಲ್ಲಿದ್ದವರು ಎಲ್ಲರ ಪ್ರಾರಬ್ಧ ಕರ್ಮಗಳು ಕ್ಷಣದಲ್ಲಿ ನಾಶವಾಗಿ ಹೋಗುತ್ತೆ. ಒಂದು ವೇದಾಂತದ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು. ದಿಸ್ ಬಾಡಿ ಅಂಡ್ ಮೈಂಡ್ ಅಂತ ನಾವೇನು ಹೇಳ್ತೀವಿ, ಜನ್ಮ ತಗೊಂಡಿದೀವಿ ಈ ದೇಹದ ಮೂಲಕ, ಈಸ್ ಎ ಪ್ರಾರಬ್ಧ. ಈ ಪ್ರಾರಬ್ಧ ಕಳೆಯುವವರೆಗೆ ಆ ದೇಹದಲ್ಲಿ ನಾವು ಇರಬೇಕು. ಆ ದೇಹದ ಮೂಲಕ ಸಿಗುವಂತಹ ಎಲ್ಲ ಅನುಭವಗಳನ್ನು ನಾವು ಅನುಭವಿಸ್ಬೇಕು. ಪ್ರಾರಬ್ಧ ಹೇಗೆ ನಾಶವಾಗುತ್ತೆ ಅಂತಂದ್ರೆ, ಅನುಭವಿಸಿಯೇ ನಾಶವಾಗಬೇಕು, ನೋ ಅದರ್ ವೇ. ಪ್ರಾರಬ್ಧ ಕರ್ಮ ಅನ್ನುವಂತಹದನ್ನ ಅನುಭವಿಸಿಯೇ ಕಳ್ಕೋಬೇಕು. ಆದರೆ ಪರಮಾತ್ಮನ ಈ ಒಂದು ಸಣ್ಣ ಗ್ಲಾನ್ಸ್, ಒಂದು ಕ್ಷಣ ಹಿಂಗೆ ನೋಡಿದ ತಕ್ಷಣ ಎದುರು ಸೇನೆಯಲ್ಲಿದ್ದ ಪ್ರತಿ ಒಬ್ಬರ ಪ್ರಾರಬ್ಧ ಕರ್ಮಗಳು ನಾಶವಾಗಿ ಹೋಗುತ್ತೆ. ಯಾವ ಕ್ಷಣದಲ್ಲಿ ಅಲ್ಲಿ ಪ್ರಾರಬ್ಧ ಕರ್ಮಗಳು ಇಲ್ಲ ಅಂತಂದಾಗ ಅವರು ಬದುಕುವಂತಹ ಅವಶ್ಯಕತೆನೇ ಇಲ್ಲ. ಬದುಕು ಯಾಕೆ ಮಾಡಬೇಕು? ಐ ಹ್ಯಾವ್ ದಿಸ್ ಪ್ರಾರಬ್ಧ. ಪ್ರಾರಬ್ಧ ಗಾಟ್ ಓವರ್, ನೋ ನೀಡ್ ಟು ಬಿ ಹಿಯರ್ ಇನ್ ದಿಸ್ ಲೋಕ. ಸೊ ಯಾವಾಗ ಹೀಗೆ ಪರಮಾತ್ಮನ ದೃಷ್ಟಿ ಆ ಕಡೆ ಹೋಗುತ್ತೆ, ಆಗ ಆ ಕ್ಷಣದಲ್ಲಿ ಅವರೆಲ್ಲರ ಪ್ರಾರಬ್ಧ ಕರ್ಮಗಳು ನಾಶವಾಗಿ ಹೋಗುತ್ತೆ. ಎಲ್ಲ ಆ ಕ್ಷಣದಲ್ಲಿ ದೇ ಆಲ್ ಬಿಕೇಮ್ ಪ್ಯೂರಿಫೈಡ್.
ಪವಿತ್ರರಾಗಿ ಹೋಗ್ತಾರೆ. ಪರಮಾತ್ಮನ ಅನುಗ್ರಹ ದೃಷ್ಟಿ ಅಂತಂದ್ರೆ ಈ ರೀತಿ ನಮ್ಮ ಪ್ರಾರಬ್ಧ ಕರ್ಮಗಳು ಕಳೆಯುವಂತ ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂತ ಪ್ರಾರ್ಥನೆ ಮಾಡಬೇಕು ನಾವು. ಅದು ಕೊಡು ಇದು ಕೊಡು, ನೀನು ಕೊಡೋದೆಲ್ಲ ನನಗೆ ಮುಂದೆ ದುಃಖವಾಗುತ್ತೆ. ದುಃಖವಾಗದೇ ಇರುವಂತಹದ್ದು ಕೊಡಬೇಕು ಅಂದ್ರೆ ನನ್ನ ಪ್ರಾರಬ್ಧ ಕರ್ಮವನ್ನ ಕಡಿಮೆ ಮಾಡು. ದಟ್ ಶುಡ್ ಬಿ ದಿ ಪ್ರೇಯರ್. ಯಾಕೆ ಅಂತಂದ್ರೆ ಪ್ರಾರಬ್ಧ ಕರ್ಮಗಳು ಅಂತಂದ್ರೆ, ಪ್ರಾರಬ್ಧ ಕರ್ಮಗಳು ಕಳಿಬೇಕು ಅಂತಂದ್ರೆ ಎಷ್ಟೋ ಸಾವಿರ ಜನ್ಮಗಳಲ್ಲಿ ನಾವು ಹುಟ್ಟಿ ಬರಬೇಕು. ಪ್ರತಿ ಜನ್ಮದಲ್ಲೂ ಅನೇಕ ಕರ್ಮಗಳನ್ನ ಕಳ್ಕೊತಾ ಇರ್ತೀವಿ, ಅನೇಕ ಹೊಸ ಕರ್ಮಗಳನ್ನ ಸಂಪಾದನೆ ಮಾಡ್ಕೋತಾ ಇರ್ತೀವಿ. ಸೊ ವೆನ್ ವಿಲ್ ಇಟ್ ಗೆಟ್ ಓವರ್ ವಿ ಡೋಂಟ್ ನೋ. ಪ್ರಾರಬ್ಧ ಕರ್ಮಗಳು ಕಳ್ಕೋಬೇಕು ಅಂತಂದ್ರೆ ಎಷ್ಟೋ 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 ಸಾವಿರ ವರ್ಷಗಳು ಬೇಕು. ಪ್ರತಿ ಜನ್ಮದಲ್ಲೂ ನಾವು ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡ್ತಾ ಹೋಗ್ಬೇಕಾಗುತ್ತೆ. ಆವಾಗ ನಮ್ಮ ಪ್ರಾರಬ್ಧ ಕರ್ಮ ಅನ್ನುವಂತಹದ್ದು ನಾಶವಾಗುತ್ತೆ. ಆದರೆ ಪರಮಾತ್ಮನ ದೃಷ್ಟಿ ಎನ್ನುವಂತಹದ್ದು ನಮ್ಮ ಮೇಲೆ ಬಿದ್ದರೆ ಆ ಕ್ಷಣದಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳು ನಾಶವಾಗಿ ಹೋಗುತ್ತೆ. ಸೊ ಅಂತಹ ಒಂದು ಕೃಪಾ ದೃಷ್ಟಿ, ಪರಮಾತ್ಮ ಶ್ರೀಕೃಷ್ಣನ ಕೃಪಾ ದೃಷ್ಟಿ ಅಲ್ಲಿ ಎದುರು ಸೇನೆಯಲ್ಲಿದ್ದಂತಹ ಎಲ್ಲ ಸೈನಿಕರ ಮೇಲೆ ಬಿದ್ದು ಆ ಕ್ಷಣದಲ್ಲಿ ಅವರೆಲ್ಲರ ಆ ಪ್ರಾರಬ್ಧ ಕರ್ಮ ಅನ್ನುವಂತಹದ್ದು ನಾಶವಾಗಿ ಹೋಗುತ್ತೆ. ಪ್ರಾರಬ್ಧ ಕರ್ಮಗಳೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಬದುಕುವಂತಹ ಅವಶ್ಯಕತೆನೇ ಇಲ್ಲ. ಹೀಗೆ ಪರಮಾತ್ಮನ ದೃಷ್ಟಿ ಬಹಳ ಅನಾಯಾಸವಾಗಿ ಇವುಗಳಿಗೆ ಸಿಕ್ಕಿದೆ ಅಂತಂದ್ರೆ ದೇ ಆರ್ ರಿಯಲಿ ವೆರಿ ಲಕ್ಕಿ ಪೀಪಲ್. ಸೊ ಈ ಅರ್ಥದಲ್ಲಿ ಅವರ ಆಯಸ್ಸು ಕ್ಷೀಣವಾಯಿತು ಅಂತ ಇಲ್ಲಿ ಭೀಷ್ಮದೇವ ನೆನಪು ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ಬಟ್ ಅರ್ಜುನನ ಗ್ಲಾನ್ಸ್ ಯಾವ ತರ ಇತ್ತು? ಅರ್ಜುನ ಕೂಡ ಅದೇ ರೀತಿ ಸೈನಿಕರನ್ನು ನೋಡ್ತಾನೆ. ಶ್ರೀಕೃಷ್ಣನ ಕೃಪಾ ದೃಷ್ಟಿಯಲ್ಲಿ ಅಲ್ಲಿ ಪ್ರಾರಬ್ಧ ಕರ್ಮಗಳು ಅನ್ನುವಂತಹದ್ದು ನಾಶವಾಗಿ ಹೋಗುತ್ತೆ. ಆದರೆ ಅರ್ಜುನನ ಮೇಲೆ ಶ್ರೀಕೃಷ್ಣನ ದೃಷ್ಟಿ ಕೂಡ ಬೀಳುತ್ತೆ. ಅರ್ಜುನನ ದೃಷ್ಟಿ ಆ ಸೈನಿಕರ ಮೇಲೆ ಬಿದ್ದಾಗ ಅರ್ಜುನ ಡಿಪ್ರೆಸ್ಡ್. ಓಕೆ, ಅರ್ಜುನ ಡಿಪ್ರೆಸ್ ಆದ. ಇಟ್ ಈಸ್ ಎ ಪೂರ್ವ ಸಂಕಲ್ಪ ಆಫ್ ಶ್ರೀಕೃಷ್ಣ. ಬಿಕಾಸ್ ಗೀತೋಪದೇಶ ಅನ್ನುವಂತಹ ಒಂದು ಆತ್ಮವಿದ್ಯೆಯನ್ನ ಎಲ್ರಿಗೂ ಸಿಗಬೇಕು ಅಂತ ದಟ್ ಈಸ್ ದಿ ಸಂಕಲ್ಪ. ಸೊ ಇಲ್ಲಿ ಅರ್ಜುನನ ದೃಷ್ಟಿ ಆ ಸೈನಿಕರ ಮೇಲೆ ಬಿದ್ದಾಗ ಒಂದು, ಅರ್ಜುನ ಬಿಕಮ್ಸ್ ವೆರಿ ವೀಕ್. ನಂಬರ್ 2, ಕೃಷ್ಣನ ಕೃಪಾ ದೃಷ್ಟಿ ಎದುರು ಸೇನೆ ಮೇಲೆ ಬಿದ್ದಾಗ ಅವರ ಆಯಸ್ಸು ಕ್ಷೀಣವಾಯಿತು. ಅರ್ಜುನನ ಮೇಲೆ ಪರಮಾತ್ಮ ಶ್ರೀಕೃಷ್ಣನ ಕೃಪಾ ದೃಷ್ಟಿ ಕೂಡ ಬಿದ್ದಿದ್ರಿಂದ ನೇರವಾಗಿ ಅವನಿಗೆ ಆತ್ಮಜ್ಞಾನ ಅನ್ನುವಂತಹದ್ದು ಕೂಡ ಸಿಕ್ಕಿತು. ಸೊ ಭಗವಂತನ ಪ್ಲಾನ್ ಅಂತಂದ್ರೆ, ಪರಮಾತ್ಮನ ಯೋಜನೆ ಅಂತಂದ್ರೆ ನಾವೇನ್ ಹೇಳ್ತೀವಿ ಅದಕ್ಕೆ, ದಿಸ್ ಬ್ಯೂಟಿಫುಲ್ ಗ್ರ್ಯಾಂಡ್ ಸ್ಕೀಮ್ ಆಫ್ ಯೂನಿವರ್ಸ್ ಅಂತ ಹೇಳ್ತೀವಿ. ಗ್ರ್ಯಾಂಡ್ ಸ್ಕೀಮ್ ಆಫ್ ಯೂನಿವರ್ಸ್ ಅಲ್ಲಿ ಹಿಸ್ ಪ್ಲಾನ್ಸ್ ಆರ್ ಆಲ್ಸೋ ವೆರಿ ಗ್ರ್ಯಾಂಡ್, ವೆಲ್ ಪ್ಲಾನ್ಡ್. ಅದರಿಂದ ಭಗವಂತನ ಅನೇಕ ಲೀಲೆಗಳು ನಮಗೆ ಕೆಲವು ಸಂದರ್ಭಗಳಲ್ಲಿ ಅರ್ಥವಾಗುತ್ತೆ, ಮತ್ತೆ ಕೆಲವು ಸಂದರ್ಭಗಳಲ್ಲಿ ಅರ್ಥವಾಗುವುದಿಲ್ಲ. ದಿ ಮೂಡ್ಸ್ ಆಫ್ ದಿ ಡಿವೋಟೀಸ್ ಅಂತ ಹೇಳ್ತಾರೆ. ಭಗವಂತ ಅಂತ ಹೇಳಿದಾಗ ಅವನಿಗೆ ಅನೇಕ ಭಕ್ತರುಗಳು ಇರ್ತಾರೆ. ದಿ ಮೂಡ್ಸ್ ಆಫ್ ದಿ ಡಿವೋಟೀಸ್ ಆರ್ ಆಲ್ವೇಸ್ ವೆರಿ 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 ಡಿಫರೆಂಟ್. ಭಗವಂತನ ಮೇಲೆ ನನಗೂ ಕೂಡ ಭಕ್ತಿ ಇದೆ ಅಂತ ನಾನೊಬ್ಬ ಭಕ್ತ ಅಂತ ನಾನು ಹೇಳ್ಕೊತೀನಿ. ನನ್ನಂತೆ ಮತ್ತೊಬ್ಬ ಕೂಡ ಹೇಳ್ತೇನೆ ಅದೇ ಭಗವಂತನನ್ನು ನಾನು ಕೂಡ ಭಕ್ತಿ ಮಾಡ್ತೀನಿ ಅಂತ. ಆದರೆ ಪ್ರತಿಯೊಬ್ಬ ಭಕ್ತನ ಭಾವನೆಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದೇ ಭಗವಂತನ ಮೇಲೆ ಬೇರೆ ಬೇರೆ ಭಕ್ತರುಗಳ ಭಾವ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಅದನ್ನು ಕೂಡ ಇವನು ಹೇಳ್ತಾನೆ ಭೀಷ್ಮದೇವ. ಅವನು ನೆನಪು ಮಾಡ್ಕೊಂಡು ಹೇಳ್ತಾನೆ. ಇಲ್ಲಿ ಕೃಪಾದೃಷ್ಟಿ ಭಕ್ತರ ಮೇಲೆ ಬಿದ್ದಾಗ ಏನೆಲ್ಲ ಬದಲಾವಣೆಗಳಾಯಿತು ಅನ್ನುವಂತಹದ್ದನ್ನ ನೆನಪು ಮಾಡ್ಕೊಂಡು ಹೇಳ್ಬಿಟ್ಟು, ಬದಲಾವಣೆಗಳು ಬೇರೆ ಬೇರೆ ಭಕ್ತರಿಗೆ ಹೇಗೆ ಬೇರೆ ಬೇರೆ ಅನುಭವಗಳನ್ನು ಕೊಡುತ್ತೆ ಅನ್ನೋದನ್ನ ಕೂಡ ಅವ್ನು ನೆನಪು ಮಾಡ್ಕೊತಾನೆ. ಅಕಾರ್ಡಿಂಗ್ ಟು ದಟ್, ಗೋಪೀಸ್ ಅಂತ ನಾವೇನ್ ಹೇಳ್ತೀವಿ, ದೇ ಆರ್ ಆಲ್ಸೋ ದಿ ವಂಡರ್ಫುಲ್ ಡಿವೋಟೀಸ್ ಆಫ್ ಲಾರ್ಡ್ ಕೃಷ್ಣ.
ಗೋಪಿಯರು ಭಗವಂತ ಶ್ರೀಕೃಷ್ಣನನ್ನ ಭಕ್ತಿ ಮಾಡಿದಷ್ಟು, ಪ್ರೀತಿ ಮಾಡಿದಷ್ಟು ಬಹುಶಃ ಬೇರೆ ಇನ್ಯಾರು ಇಲ್ಲ ಅಂತ ಭಾಗವತ ಕೂಡ ಹೇಳುತ್ತೆ. ಸೊ ನಮ್ಮಂತೆ ಬೇರೆಯವರಂತೆ ಗೋಪಿಯರು ಕೂಡ ಭಕ್ತರು. ದೇ ಆರ್ ಆಲ್ಸೋ ಗ್ರೇಟ್ ಡಿವೋಟೀಸ್. ಅವರ ಅನುಭವ ಹೇಗಿತ್ತು? ಇಲ್ಲಿ ಭೀಷ್ಮದೇವ ತನ್ನದೇ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಾನೆ. ಅವನು ಹೇಳ್ತಾನೆ, ಅವನು ಇದನ್ನೆಲ್ಲ ನೆನಪು ಮಾಡ್ಕೋತಾ ಇರುವಂತಹದ್ದು ಶರಶೈಲಿಯ ಮೇಲೆ ಮಲಗಿ ಅಂತಿಮ ಕ್ಷಣದಲ್ಲಿ ಪರಮಾತ್ಮ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳಿ ಅವನನ್ನ ನೋಡಿದಾಗ ಆಗ ಒಂದು ಗ್ಲಾನ್ಸ್ ಇತ್ತು ಪರಮಾತ್ಮ ಶ್ರೀಕೃಷ್ಣಂದು ಭೀಷ್ಮದೇವನ ಮೇಲೆ. ಅಲ್ಲಿಯವರೆಗೆ ಅವನ ದೇಹದಲ್ಲಿ ಆ ಬಾಣಗಳು ಚುಚ್ಚಿ ಆ ರಕ್ತ ಅನ್ನೋದು ಸುರಿದು ಆ ನೋವನ್ನು ಅನುಭವಿಸ್ತಾ ಇದ್ದ. ಯಾವ ಕ್ಷಣದಲ್ಲಿ ಭಗವಂತ ಅಲ್ಲಿಗೆ ಬಂದು ಭೀಷ್ಮದೇವನನ್ನ ನೋಡ್ತಾನೆ, ಆ ಕ್ಷಣದಲ್ಲಿ ಅವನ ನೋವು ಮಾಯವಾಗಿ ಹೋಗುತ್ತೆ. ಸೊ ಹಿ ಸ್ಟಾರ್ಟ್ಸ್ ಗ್ಲೋರಿಫೈಯಿಂಗ್ ದಿ ಲಾರ್ಡ್ ಕೃಷ್ಣ. ಸೊ ಅದನ್ನ ನೆನಪು ಮಾಡ್ಕೊಂಡು ಈಗ ಹೇಳ್ತಾ ಇದ್ದಾರೆ. ಇದೇ ಯುದ್ಧ ಕ್ಷೇತ್ರದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಒಂದು ಸಂಕಲ್ಪ ಮಾಡಿರ್ತೇನೆ, ನಾನು ನಿನ್ನ ವೀರ್ಯ ರಸವನ್ನ ನೋಡಬೇಕು, ನೀನು ಆ ವೀರಾವೇಶವಾಗಿ ಹೋರಾಟ ಮಾಡುವಂತಹ ಆ ಒಂದು ಯುದ್ಧವನ್ನ ನಾನು ನೋಡಬೇಕು, ನಿನ್ನ ಯುದ್ಧ ಕೌಶಲ್ಯವನ್ನ ನಾನು ಅನುಭವಿಸಬೇಕು ಅನ್ನುವಂತಹದ್ದು ಶ್ರೀಕೃಷ್ಣ ಭೀಷ್ಮನಲ್ಲಿ ಕೇಳ್ಕೊಂಡಿರ್ತಾನೆ. ಇಟ್ ಈಸ್ ಬಿಕಾಸ್ ಟು ಫುಲ್ಫಿಲ್ ದಿ ಡಿಸೈರ್ ಆಫ್ ಭಗವಂತ. ಅನೇಕ ಸಂದರ್ಭಗಳು ಭೀಷ್ಮನಿಗೆ ಹೇಗೆ ಒದಗಿ ಬಂತು ಅಂತಂದ್ರೆ, ಅವನು ಯಾವತ್ತೂ ಕೂಡ ಪಾಂಡವರ ಜೊತೆಯಲ್ಲಿ ಸೇರೋದಕ್ಕಾಗಲೇ ಇಲ್ಲ. ಸಂಪೂರ್ಣವಾಗಿ ಕೌರವರೊಂದಿಗೆ ಅವನು ತನ್ನನ್ನು ಗುರುತಿಸಿಕೊಂಡು ಕೌರವರ ಜೊತೆಯಲ್ಲೇ ಇದ್ದು ಕೌರವರ ಪರವಾಗಿ ಪಾಂಡವರ ವಿರುದ್ಧವಾಗಿ ಯುದ್ಧವನ್ನ ಮಾಡ್ತಾನೆ. ಅದು ಕೂಡ ಇಟ್ ಇಸ್ ಅನದರ್ ಲೀಲಾ ಆಫ್ ಶ್ರೀಕೃಷ್ಣ. ಅಂತಹ ಒಂದು ಸಂದರ್ಭದಲ್ಲಿ ಭಗವಂತನೇ ಅಪೇಕ್ಷೆ ಪಟ್ಟಿದ್ದಾನೆ, ಭೀಷ್ಮ ನಿನ್ನ ಆ ಒಂದು ವೀರತನವನ್ನು ನಾನು ನೋಡಬೇಕು, ಅದನ್ನು ನೀನು ಪ್ರದರ್ಶಿಸು, ಯುದ್ಧದಲ್ಲಿ ನೀನು ಹೇಗೆ ಯುದ್ಧ ಮಾಡ್ತೀಯ ಅನ್ನೋದು ನನಗೆ ಗೊತ್ತಾಗಬೇಕು ಅಂತಂದಾಗ ಅರ್ಜುನನ ಮೇಲೆ ಅನೇಕ ಬಾಣಗಳನ್ನು ಪ್ರಯೋಗ ಮಾಡಿದಾಗ ಅರ್ಜುನನನ್ನು ಸೇವ್ ಮಾಡಬೇಕು ಅಂತ ಹೇಳಿ ಶ್ರೀಕೃಷ್ಣ ರಥವನ್ನು ಬಹಳ ವೇಗವಾಗಿ ಆ ಬಾಣಗಳಿಂದ ವಂಚಿಸಿ ಬೇರೆ ಬೇರೆ ದಿಕ್ಕುಗಳಿಗೆ ರಥವನ್ನು ಓಡಿಸ್ತಾನೆ. ಅಂತಹ ಸಂದರ್ಭಗಳಲ್ಲಿ ಕೆಲವು ಬಾಣಗಳು ಭೀಷ್ಮದೇವನ ಕೆಲವು ಬಾಣಗಳು ಶ್ರೀಕೃಷ್ಣನನ್ನ ಗಾಯಗೊಳಿಸುತ್ತೆ. ಚುಚ್ಚಿದ ಬಾಣಗಳು. ಭೀಷ್ಮ ಒಂದ್ ಕಡೆ ಒಂದ್ಸತಿ ಹೇಳ್ತಾನೆ, ನನ್ನ ಹತ್ರ ಇರುವಂತಹದ್ದು ಸಾಮಾನ್ಯ ಬಾಣಗಳಲ್ಲ ಶ್ರೀಕೃಷ್ಣ, ಈಗ ನಾನು ಪ್ರಯೋಗ ಮಾಡ್ತೀನಿ. ಆ ಬಾಣಗಳ ಏಟು ಹೇಗಿತ್ತು ಅಂತಂದ್ರೆ ಅದು ಶ್ರೀಕೃಷ್ಣ ರಕ್ಷಾ ಕವಚವನ್ನು ಹರಿದು ಹಾಕಿತ್ತು. ಶ್ರೀಕೃಷ್ಣನ ದೇಹದ ಅನೇಕ ಭಾಗಗಳಲ್ಲಿ ಭೀಷ್ಮದೇವ ಬಿಟ್ಟಂತಹ ಬಾಣಗಳು ಚುಚ್ಚಿಕೊಂಡು ದೇಹದಲ್ಲಿ ಅನೇಕ ಗಾಯಗಳಾಗಿ ರಕ್ತ ಜಿನುಗ್ತಾ ಇತ್ತು. ಶ್ರೀಕೃಷ್ಣನ ದೇಹದಲ್ಲಿ ರಕ್ತ ಸುರಿತಾ ಇರುವಂತಹದನ್ನ ಭೀಷ್ಮದೇವ ನೋಡ್ತಾನೆ ಮತ್ತು ತಾನು ಬಿಟ್ಟಂತಹ ಬಾಣಗಳೇ ಶ್ರೀಕೃಷ್ಣನನ್ನ ಗಾಯಗೊಳಿಸಿದೆ ಎನ್ನುವಂತಹದ್ದು ಭೀಷ್ಮನಿಗೆ ಗೊತ್ತಾಗಿದೆ. ದ ಮೂಡ್ಸ್ ಆಫ್ ಡಿವೋಟಿ ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಸೊ ಭೀಷ್ಮ ಏನು ಹೇಳ್ತಾನೆ, ನಾನು ಬಾಣಗಳನ್ನ ಬಿಟ್ಟು ನಿನಗೆ ಗಾಯವನ್ನ ಮಾಡಿ ನಿನ್ನ ದೇಹದಲ್ಲಿ ರಕ್ತ ಬರಹವನ್ನು ಮಾಡಿದೆ, ನಿನ್ನ ರಕ್ಷಾ ಕವಚವನ್ನ ನಾನು ಹರಿದು ಹಾಕಿದೆ, ಬಟ್ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಂತ ಹೇಳ್ತಾನೆ. ದಿಸ್ ಈಸ್ ದಿ ವಂಡರ್ಫುಲ್ ಭಾವ ಆಫ್ ಭೀಷ್ಮದೇವ. ಅಂದ್ರೆ ಹಿ ಕಂಪೇರ್ಸ್, ಭೀಷ್ಮದೇವ ಹಿ ಕಂಪೇರ್ಸ್. ಭಕ್ತರುಗಳು ಹೇಗಿರ್ತಾರೆ ಅದನ್ನ ಅವನು ಕಂಪೇರ್ ಮಾಡಿ ಹೇಳ್ತಾನೆ. ನಾನು ಹೇಗೆ ನಿನ್ನ ದೊಡ್ಡ ಭಕ್ತನೋ ಅದೇ ರೀತಿ ಗೋಪಿಯರು ಕೂಡ ದೇ ಆರ್ ವೆರಿ ಗ್ರೇಟ್ ಡಿವೋಟೀಸ್. ಅವರ ಭಾವನೆ ಹೇಗಿತ್ತು? ಗೋಪಿಯರಿಗೆ ಶ್ರೀಕೃಷ್ಣನನ್ನ ನೋಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿ ಕ್ಷಣ ತಮ್ಮ ಕಣ್ಣು ಮುಂದೆ ಶ್ರೀಕೃಷ್ಣ ಇರಬೇಕು. ಅವನು ಬೆಳಗ್ಗೆ ಎದ್ದು ಬೇರೆ ಬೇರೆ ಗೋಪ ಬಾಲಕರೊಂದಿಗೆ ಅರಣ್ಯಕ್ಕೆ ಈ ಹಸು ಕರುಗಳನ್ನ ಹುಲ್ಲು ಮೇಯಿಸಬೇಕು ಅಂತ ಅಂದ್ಬಿಟ್ಟು ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾನೆ. ಹಸುಗಳ ಜೊತೆನಲ್ಲಿ ಹೋಗ್ತಾನೆ. ಅಲ್ಲಿ ಹೋಗಿ ಏನ್ ಮಾಡ್ತಾನೆ, ದನ ಮೇಯಿಸೋದು ಅಂತ ನಾವೇನ್ ಹೇಳ್ತೀವಿ ಆ ತರ ಹಸುಗಳನ್ನ ಮೇಯೋದಕ್ಕೆ ಬಿಡ್ತಾರೆ. ಆ ಹಸುಗಳು ಏನ್ ಮಾಡುತ್ತೆ, ಅಲ್ಲಿ ಎಲ್ಲಿ ಹಸಿರು ಹುಲ್ಲು ಇರುತ್ತೆ ಅಲ್ಲಿ ಹೋಗುತ್ತೆ ಹಸು, ಬಾಯಿ ಹಾಕುತ್ತೆ, ಕಿತ್ತತ್ತೆ ಹುಲ್ಲಿನ ಭೂಮಿಯಿಂದ. ಅನೇಕ ಸಂದರ್ಭಗಳಲ್ಲಿ ಅರ್ಧ ಭಾಗದ ಹುಲ್ಲು ಹಸುವಿನ ಬಾಯಿಗೆ ಹೋಗುತ್ತೆ, ಅರ್ಧ ನೆಲದಲ್ಲಿ ಉಳ್ಕೊಡುತ್ತೆ. ಹಸು ಏನ್ ಮಾಡುತ್ತೆ, ಹೆಚ್ಚು ಹುಲ್ಲಿರೋ ಜಾಗ ಅಂತ ಹೇಳ್ಬಿಟ್ಟು ಆ ಅರ್ಧವನ್ನ ಅಲ್ಲೇ ಬಿಟ್ಟು ಮತ್ತೆ ಬೇರೆ ಎಲ್ಲಿ ಹಸಿರಿದೆ ಆ ಹುಲ್ಲನ್ನ ಆರಿಸಿಕೊಂಡು ಹಸು ಅಲ್ಲಿಗೆ ಹೋಗುತ್ತೆ.
ಇದು ಗೋಪಿಯರಿಗೆ ಗೊತ್ತು. ಅವ್ರೇನ್ ಹೇಳ್ತಾರೆ, ಹಸು ಬಾಯಿ ಹಾಕಿ ಅರ್ಧ ಹುಲ್ಲನ್ನ ಕಟ್ ಮಾಡಿದಾಗ ಉಳಿದರ್ಧ ನೆಲದಲ್ಲಿ ಅಲ್ಲೇ ಉಳ್ಕೊಂಡಿರುತ್ತೆ. ಶ್ರೀಕೃಷ್ಣ ನೀನು ಬರಿಗಾಲಲ್ಲಿ ಓಡಾಡ್ತೀಯಪ್ಪ, ಪುಟ್ಟ ಪಾದಗಳು ಆ ಚೂಪಾಗಿರುವಂತಹ ಹುಲ್ಲಿನ ತುದಿ ನಿನ್ನ ಪಾದವನ್ನ ತಾಕಿದ್ರೆ ನಿನಗೆ ನೋವಾಗತ್ತಪ್ಪ. ನಿನಗೆ ನೋವಾಗೋದು ನನಗಿಷ್ಟ ಇಲ್ಲ. ಪ್ರತಿ ಗೋಪಿಯರು ಅಳ್ತಾರೆ. ಇಲ್ಲಿ ಭೀಷ್ಮದೇವ ಹೇಳ್ತಾನೆ, ನಾನು ಬಿಟ್ಟ ಬಾಣಗಳು ನಿನ್ನ ದೇಹಕ್ಕೆ ಚುಚ್ಚಿ ರಕ್ತ ಬರ್ತಾ ಇದೆ, ಯು ಆರ್ ಲುಕಿಂಗ್ ಬ್ಯೂಟಿಫುಲ್. ಬಟ್ ಗೋಪಿಯರು ಹೇಳ್ತಾರೆ, ಹುಲ್ಲು ನಿನ್ನ ಕಾಲನ್ನ ಚುಚ್ಚಿದ್ರೆ ನಿನಗಾಗೋ ನೋವು ನಾವು ತಡ್ಕೊಳ್ಳೋಕ್ಕಾಗದೇ. This is the mood of the devotees. Difference. Both are great devotees. Bhishma Deva is a great devotee. Gopis are great devotees. Prabhu is, for both of them, he is Prabhu. Krishna Deva enjoys the Gaya. ಗೋಪಿಯರು ಗಾಯನೇ ಆಗಬಾರ್ದು. ಸೊ ಹೀಗೆ ಆ ಒಂದು ಭಕ್ತಿ ಅನ್ನುವಂತಹದ್ದು ಭಕ್ತನನ್ನ ಯಾವ ಲೆವೆಲ್ಗೆ ಕರ್ಕೊಂಡು ಹೋಗ್ತಾನೆ. ಬಿಕಾಸ್ ಒಬ್ಬ ಭಕ್ತನಿಗೆ ಹಿ ಇಸ್ ಮೈ ಪ್ರಭು, ನನಗೆ ಸೇರಿದವನು ಭಗವಂತ. ನನ್ನ ಭಗವಂತನನ್ನ ನಾನು ಯಾವ ರೀತಿ ಬೇಕಾದ್ರೂ ಇಷ್ಟಪಡ್ತೀನಿ. ಬಿಕಾಸ್ ಹಿ ಬಿಲಾಂಗ್ಸ್ ಟು ಮೀ. That is the attachment develops by devotee. Bhishma Deva, he enjoys the wounds of Shri Krishna. ಗೋಪಿಯರು ಪರಮಾತ್ಮನಿಗೆ ಆಗುವಂತಹ ಯಾವ ಗಾಯವನ್ನ ಕೂಡ ಅವರು ಸಹಿಸೋದಿಲ್ಲ. ಇಂತಹ ಪಾರ್ಥಸಕ ಶ್ರೀಕೃಷ್ಣನಲ್ಲಿ ನನಗೆ ಪರಮ ಪ್ರೇಮವಿರಲಿ ಅಂತ ಸ್ವತಃ ಭೀಷ್ಮದೇವ ಇಲ್ಲಿ ಹೇಳ್ತಾರೆ. ಭೀಷ್ಮದೇವ ಇಸ್ ಪ್ರೇಯಿಂಗ್ ದಿ ಲಾರ್ಡ್ ಇನ್ ದಿ ಬ್ಯಾಟಲ್ ಫೀಲ್ಡ್. ಆ ಯುದ್ಧ ಭೂಮಿನಲ್ಲಿ ಗಾಯವನ್ನ ನೋಡಿ, ಆ ಗಾಯದಲ್ಲೂ ಕೂಡ ನಿಮ್ಗೆ ಬಹಳ ರಮಣೀಯವಾಗಿ ಕಾಣ್ತಾ ಇದೆ ಅಂತ ಹೇಳಿ ಅಲ್ಲಿ ಗೋಪಿಯರ ಅವರು ಕೃಷ್ಣನಲ್ಲಿ ಇಟ್ಟಿದ್ದಂತಹ ಭಾವನೆಯನ್ನ ಕೂಡ ನೆನಪು ಮಾಡಿಕೊಂಡು, ಇನ್ ಸ್ಪೈಟ್ ಆಫ್ ದಟ್, ಅಂತಹ ಪರಮ ಪಾವನ ಪರಮ ಸಖ ಪಾರ್ಥ ಸಖ ಶ್ರೀಕೃಷ್ಣ, ನಿನ್ನಲ್ಲಿ ನನಗೆ ಪರಮ ಪ್ರೇಮ ಉಂಟಾಗಲಿ. ಇದನ್ನ ನೆನಪು ಮಾಡ್ಕೋತಾ ಇರೋದು ಎಲ್ಲಿ? ಹಿ ಈಸ್ ಲೈಂಗ್ ಆನ್ ದಿ ಶರಶಯ್ಯ, ಆನ್ ದ ಬೆಡ್ ಆಫ್ ಆರೋಸ್. ಶರಶಯ್ಯ ಮೇಲೆ ಮಲಗಿ ಪ್ರಾರ್ಥನೆ ಮಾಡ್ತಾ ಇರುವಂತಹ ಭೀಷ್ಮದೇವ ಹೇಳ್ತಾನೆ, ನನ್ನ ನೋವನ್ನ ಕಡಿಮೆ ಮಾಡುವಂತ ನಾನು ಈಗಲೂ ಕೇಳ್ಕೊತಾ ಇಲ್ಲ. ಯಾಕೆಂದ್ರೆ ನಾನು ಇಲ್ಲಿ ಶರಶಯ್ಯಲ್ಲಿ ಮಲಗಿದ್ದೀನಿ, ಅಂತಿಮ ಕ್ಷಣವನ್ನ ಕಾಯ್ತಾ ಇದ್ದೀನಿ. ಯಾವ ಕ್ಷಣದಲ್ಲಿ ಬೇಕಾದ್ರೂ ನನಗೆ ಮರಣ ಬರಬಹುದು. ದೇಹವನ್ನ ಬಿಟ್ಟುಕೊಡೋದಕ್ಕೆ ಮನಸ್ಸು ಪೂರ್ತಿ ಒಪ್ಕೊಂಡಿರೋದ್ರಿಂದ ದಿಸ್ ಮೈಂಡ್ ಈಸ್ ಸಂಗರಹಿತ. ದಟ್ ಸಂಗರಹಿತ ಮೈಂಡ್ ಈಸ್ ಆಫರ್ಡ್ ಟು ಯು. ಉಪಕಲ್ಪಿತ, ಪ್ರಾರಂಭದಲ್ಲೇ ಹೇಳಿರ್ತಾನೆ, ಇಂತಹ ಮನಸ್ಸನ್ನು ನಾನು ನಿನಗೆ ಕೊಟ್ಬಿಟ್ಟಿದ್ದೀನಿ, ಇನ್ನು ಮನಸ್ಸೇ ಇಲ್ಲ ನನ್ನ ಹತ್ರ. ಇದ್ದ ಆ ಒಂದು ಸಂಘರಹಿತವಾದ ಮನಸ್ಸನ್ನು ಈಗಾಗಲೇ ನಿನಗೆ ಅರ್ಪಿಸಿ ಆಗಿದೆ. ನೌ ದೇರ್ ಈಸ್ ನಥಿಂಗ್, ಎವ್ರಿಥಿಂಗ್ ಈಸ್ ಸೋ ಎಂಪ್ಟಿ. ಅಂತಹ ಪಾರ್ಥಸಖ ಶ್ರೀಕೃಷ್ಣ, ನಿನ್ನಲ್ಲಿ ನನಗೆ ಪರಮ ಪ್ರೇಮ ಉಂಟಾಗಲಿ ಅಂತ ಕೇಳಿಕೊಂಡು, ಈ ಕ್ಷಣದಲ್ಲೂ ಕೂಡ, ನನ್ನ ಅಂತಿಮ ಕ್ಷಣದಲ್ಲೂ ಕೂಡ ನಾನು ನನ್ನ ನೋವನ್ನ ಕಡಿಮೆ ಮಾಡುವಂತ ನಿನ್ನ ರಿಕ್ವೆಸ್ಟ್ ಇಡ್ತಾ ಇಲ್ಲ ನನಗೆ. ಐ ಡೋಂಟ್ ವಾಂಟ್ ದಟ್, ಬಿಕಾಸ್ ನೋವು ಬಿಲಾಂಗ್ಸ್ ಟು ದಿ ಬಾಡಿ. ದಟ್ ಬಾಡಿ ಈಸ್ ಅ ಪ್ರಾರಬ್ಧ ಕರ್ಮ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಐ ವಾಂಟ್, ಇಲ್ಲಿ ನಾನು ಅಂತ ಹೇಳ್ತಾ ಇರುವಂತಹದ್ದು ದಟ್ ಪ್ರಜ್ಞೆ. ಆ ಪ್ರಜ್ಞೆ ನಿನ್ನಲ್ಲಿ ಇರಲಿ. ದಟ್ ಪ್ರಜ್ಞೆ ನಿನ್ನಲ್ಲಿ ಒಂದಾಗಲಿ. ಲೆಟ್ ಮೀ ಮರ್ಜ್ ಇನ್ ಯು. ಹೀಗೆ ನನ್ನ ನೋವನ್ನು ಕಡಿಮೆ ಮಾಡುವಂತ ಅವನು ಕೇಳ್ಕೊಳ್ತಾ ಇಲ್ಲ, ಸಂಪೂರ್ಣವಾಗಿ ನನ್ನನ್ನ ನಿನ್ನಲ್ಲಿ ಒಪ್ಪಿಸ್ಕೋ ಅಂತ ಕೇಳ್ಕೊತಾ ಇದ್ದಾನೆ. ದಟ್ ಈಸ್ ದಿ ಏಕಾಗ್ರತ. ಈವನ್ ಅಟ್ ದ ಟೈಮ್ ಆಫ್ ಹಿಸ್ ಲಾಸ್ಟ್ ಡೇಸ್, ಲಾಸ್ಟ್ ಮೂಮೆಂಟ್, ಕ್ಷಣಗಳಲ್ಲಿ ಪರಮಾತ್ಮನ ದರ್ಶನವನ್ನ ಇಷ್ಟು ಅದ್ಭುತವಾಗಿ ಅನುಭವಿಸ್ತಾ ಇದ್ದಾನೆ.
ಮತ್ತಷ್ಟು ವಿಚಾರಗಳಿದೆ. ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಸದ್ಗುರು ಶ್ರೀ ಚಿಕ್ಕಲಿಂಗಣ್ಣರವರ ಪಾದ ಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀ ಕೃಷ್ಣ.